ವೀಣಾ ಶಾಂತೇಶ್ವರ್ ಅವರು ಬರೆದಿರುವ ಕತೆ ತಿರುಗಿ ಹೋದಳು. ಓದುತ್ತಿರುವವರು ಪ್ರತಿಭಾ ನಿರಂಜನ್. ಲಕ್ಷ್ಮಿಗೆ ತೀರಾ ಚಿಕ್ಕವಳಾಗಿದ್ದಾಗಿನ ದಿನಗಳಿಂದಲೇ ಇಮಾಂ ಬೀಬಿಯ ನೆನಪು ಹಸಿರಾಗಿದೆ. ಲಕ್ಷ್ಮಿ ಹುಟ್ಟುವ ಮೊದಲೇ ಅವಳ ಅಮ್ಮ ಮದುವೆಯಾಗಿ ಈ ಮನೆಗೆ ಬಂದಾಗಿನಿಂದಲೂ ಇಮಾಂ ಬಿ ಈ ಮನೆಯಲ್ಲಿ ಕಸ, ಮುಸುರೆ, ಬಟ್ಟೆ ಒಗೆಯುವುದು, ಕಾಳು ಕಡಿ ಹಸನು ಮಾಡುವುದು ಇತ್ಯಾದಿ ಎಲ್ಲಾ ಮನೆಗೆಲಸ ಮಾಡುತ್ತಾ ಈ ಮನೆಯಲ್ಲಿ ಕೆಲಸದವಳಾಗಿರದೆ ಮನೆಯವಳೇ ಆಗಿ ಎಲ್ಲರಿಗೂ ಆಪ್ತಳಾಗಿದ್ದಾಳೆ. ಲಕ್ಷ್ಮಿ ನರ್ಸರಿ ಸ್ಕೂಲಿಗೆ ಹೋಗುತ್ತಿದ್ದಾಗ ದಿನ ಅವಳನ್ನು ಎತ್ತಿಕೊಂಡು ಸ್ಕೂಲಿಗೆ ಒಯ್ಯುವುದು, ತಿರುಗಿ ಕರೆತರುವುದು ಇಮಾಂ ಬಿಯ ಕೆಲಸವೇ ಆಗಿತ್ತು. ಎಷ್ಟೋ ಸಲ ಅಮ್ಮ ಅಪ್ಪ ಜಗಳವಾಡಿದಾಗ ಅಪ್ಪ ಹೊರಗೆ ಹೋದ ನಂತರ ಅಮ್ಮ ದೂರು ಹೇಳಿಕೊಂಡು ಅತ್ತು ಸಮಾಧಾನ ಹೊಂದುತ್ತಿದ್ದದ್ದು ಇಮಾಂ ಬೀಬಿಯ ಎದುರಿಗೆ. ಅಮ್ಮನಿಗೆ 3ನೇ ಹೆರಿಗೆಯಾದಾಗ ಮಲೇರಿಯಾ ಜ್ವರ ಬಂದು ಅವಳ ಪರಿಸ್ಥಿತಿ ತೀರಾ ಗಂಭೀರವಿದ್ದಾಗ ಹಗಲು ರಾತ್ರಿ ಅವಳ ಹಾಸಿಗೆಯ ಬದಿ ಕೂತು ಶುಶ್ರೂಷೆ ಮಾಡಿದಾಕೆ ಇಮಾಂ ಬೀಬಿಯೇ. ಹೊಲ ಮಾರಿದ ದುಡ್ಡಿನಲ್ಲಿ ಅಪ್ಪ ಅತ್ಯುತ್ಸಾಹದಿಂದ ನಗರದಲ್ಲಿ ಹೊಸ ಮನೆ ಕಟ್ಟಿಸುವಾಗ ತಿಂಗಳುಗಟ್ಟಲೆ ಕಬ್ಬಿಣ, ಸಿಮೆಂಟ್, ಕಲ್ಲು ಕಾಯ್ದು ಆಳುಗಳ ಉಸ್ತುವಾರಿ ಮಾಡಿ ಚಾವಣಿಗೆ ನೀರು ಹೊಡೆದದ್ದು ಕೂಡ ಈ ಇಮಾಂ ಬೀಬಿ. ಹೀಗೆಲ್ಲ ಆಗಿ ಆ ಮನೆಯ ಹಿರಿಯರು ಕಿರಿಯರು ಎಲ್ಲರ ಜೀವನದ ಅವಿಭಾಜ್ಯ ಅಂಗವಾಗಿ ಬಿಟ್ಟದ್ದು ಇಮಾಂ ಬೀಬಿಯ ಜೀವನ, ಆಕೆಯ ಸುಖ ದುಃಖಗಳು. ಹಾಗಾಗಿ ಆ ಮನೆಯವರಿಗೆಲ್ಲ ಇಮಾಂ ಬೀಬಿಯ ಬಗ್ಗೆ ತುಂಬಾ ಅನುಕಂಪ. ತೊಟ್ಟಿಲಿಗೆ ಬಾಸಿಂಗ ಕಟ್ಟಿಸಿಕೊಂಡಿದ್ದ ಇಮಾಂ ಬಿ ದೊಡ್ಡವಳಾಗಿ ಗಂಡನ ಮನೆಗೆ ಬಾಳ್ವೆ ಮಾಡುವಳು ಬಂದಾಗ ಅವಳಿಗೆ 14 ವರ್ಷವಂತೆ. 15ನೇ ವರ್ಷಕ್ಕೆ ಅವಳಿಗೊಬ್ಬ ಮಗಳು ಹುಟ್ಟಿತಳಂತೆ. ಅದೇ ವರ್ಷವೇ ನಾಡನ್ನೆಲ್ಲ ನಡಗಿಸಿದ ಪ್ಲೇಗಿಗೆ ತುತ್ತಾಗಿ ಅವಳ ಗಂಡ, ಅತ್ತೆ, ಮಾವ ಎಲ್ಲ ಸತ್ತು ಹೋದರಂತೆ. ಅವರಿವರ ಮನೆ ಕೂಲಿ ನಾಲಿ ಮಾಡಿ ಮಗಳನ್ನು ಬೆಳೆಸಿ ಸೋದರಿಕೆಯಲ್ಲೇ ಮದುವೆ ಮಾಡಿಕೊಟ್ಟಳು ಇಮಾಂ ಬಿ. ಆ ಮಗಳು 16-17 ವರ್ಷಕ್ಕೆ ಒಂದು ಹೆಣ್ಣು ಹೆತ್ತು ಬಾಣಂತಿ ಜ್ವರ ಬಂದು ಕಣ್ಣು ಮುಚ್ಚಿಬಿಟ್ಟಳು. ಈಕೆಯಲ್ಲದೆ ಇನ್ನು 2 ಹೆಂಡಿರು, 4-6 ಮಕ್ಕಳಿದ್ದ ಆ ಅಳಿಯನ ಮನೆಯಲ್ಲಿ ಅದೇ ಹುಟ್ಟಿದ ಕೂಸನ್ನು ಬಿಡಲಾಗದೆ ಇಮಾಂ ಬಿ ಆ ಮಗುವನ್ನು ಕರೆತಂದು ತಾನೇ ಜೋಪಾನ ಮಾಡಿದಳು. ಹೀಗೆ ಉಳಿದು ಬೆಳೆದ ಅವಳ ಮೊಮ್ಮಗಳು ಹಮೀದಾ ಬಾನು ತುಂಬಾ ಚಂದದ ಹುಡುಗಿ. ಹಬ್ಬ ಹರಿದಿನಗಳಲ್ಲಿ ಅಜ್ಜಿಯೊಡನೆ ಆಕೆ ಮನೆಗೆ ಬಂದಾಗ ಲಕ್ಷ್ಮಿ ಕೌತುಕದಿಂದ ಆಕೆಯನ್ನು ನೋಡುತ್ತಿದ್ದಳು. ಹಮೀದಾ ಬಾನುವಿನ ಬಿಲ್ಲಿನಂತಹ ಹುಬ್ಬುಗಳು, ಅಗಲವಾದ ಕಪ್ಪು ಕಣ್ಣುಗಳು, ನೇರವಾದ ಮೂಗು, ಸುಂದರ ಮೈಕಟ್ಟು, ಗೌರವರ್ಣ ಎಲ್ಲವೂ ಸೇರಿ ಲಕ್ಷ್ಮಿಗೆ ಆಕೆ ಇತಿಹಾಸದ ಪುಸ್ತಕದಲ್ಲಿನ ಚಿತ್ತೂರು ಪದ್ಮಿನಿಯ ಹಾಗೆ ಕಾಣುತ್ತಿದ್ದಳು. ಈ ಮುದ್ದು ಮೊಮ್ಮಗಳ ಬಾಳನ್ನು ಹಸನಾಗಿಸುವುದೊಂದೇ ಈಗ ಮುದುಕಿ ಇಮಾಂ ಬಿಗೆ ಉಳಿದಿರುವ ಗುರಿ, ಆಸೆ. ಹಲವಾರು ಸಲ ಆಕೆ ಅಮ್ಮನಲ್ಲಿ ಹೇಳಿದುದನ್ನು ಲಕ್ಷ್ಮಿ ಕೇಳಿದ್ದಳು. ನೋಡಾಕ ಪಸಂದ್ ಖುಬಸೂರತ್ ಅದಾಳ ನನ್ ಬೇಟಿ. ಸಾಲಿ ಕಲಿತ ಛಲೋ ಹುಡುಗನ್ನ ನೋಡಿ ಲಗ್ನ ಮಾಡ್ರಿ ಅಮ್ಮ. ಒಬ್ಬ ಹೆಂಡತಿನ ನೆಚ್ಕೊಂಡು ಇರುವಂಥ ಹುಡುಗನ್ನ ನೋಡ್ರಿ ಅಮ್ಮ. ಸಾಹೇಬ್ರಿಗೆ ಹೇಳ್ರಿ, ನಿಮ್ ಕಾಲ್ ಮುಗಿತಾನೋ. ಈ ವಿಷಯದಲ್ಲಿ ಸಹಾಯ ಮಾಡುವೆನೆಂದು ಲಕ್ಷ್ಮಿಯ ಅಮ್ಮನೂ ಮಾತು ಕೊಟ್ಟಿದ್ದಳು. ಆದರೆ ಹಮೀದಾ ಬಾನುವಿನ ದೈವ ಬೇರೆಯೇ ಇತ್ತು. ಒಂದು ಸಲ ಇಮಾಂ ಬಿಬಿಯ ತಮ್ಮನ ಮನೆಯಲ್ಲಿ ಆತನ ಮೊಮ್ಮಕ್ಕಳ ಮದುವೆ ಇತ್ತೆಂದು ಹಮೀದಾ ಬಾನು 15 ದಿನ ಮುಂಚೆ ಬೆಳಗಾವಿಗೆ ಹೋದಳು. ಮದುವೆ ಹೊತ್ತಿಗೆ ಹೋದರಾಯಿತೆಂದು ಇಮಾಂ ಬಿ ಹಿಂದೆ ಉಳಿದಳು. ಆದರೆ ಆ ಮದುವೆಗೆ ಇನ್ನು 2 ದಿನ ಇರುವಾಗ ಇಮಾಂ ಬಿ ಒಗೆಯುವ ಕಲ್ಲಿನ ಹತ್ತಿರ ಬಿದ್ದು ಎಡಗಾಲಿನ ಮೂಳೆ ಮುರಿದು ಹೋಯಿತು. ಆ ದಿನಗಳಲ್ಲಿ ಆಕೆಗೆ ವಯಸ್ಸಾಗಿದ್ದರಿಂದ ಲಕ್ಷ್ಮಿಯ ಮನೆಗೆಲಸಕ್ಕೆ ಬೇರೊಬ್ಬಳು ಬರುತ್ತಿದ್ದಳು. ಆದರೂ ಇಮಾಂ ಬಿಯ ಕಾಲು ಮುರಿದ ಸುದ್ದಿ ಕೇಳಿ ಲಕ್ಷ್ಮಿಯ ಅಪ್ಪ ಅವಳ ಮನೆಗೆ ಹೋಗಿ ಅವಳನ್ನು ದವಾಖಾನೆಗೆ ಕರೆದೊಯ್ದು ಪ್ಲಾಸ್ಟರ್ ಹಾಕಿಸಿ ಅವಳ ಔಷಧೋಪಚಾರದ ಖರ್ಚೆಲ್ಲ ನೋಡಿಕೊಂಡರು. ಗಟ್ಟಿ ಜೀವವಾಗಿದ್ದ ಮುದುಕಿ ತಿಂಗಳೊಪ್ಪತ್ತಿನಲ್ಲಿ ಚೇತರಿಸಿಕೊಂಡು ಕುಂಟುತ್ತಾ ಓಡಿಯಾಡುವಂತಾದಳು. ಎಂದೂ ಮೊಮ್ಮಗಳನ್ನು ಅಷ್ಟು ದಿನ ಅಗಲಿರಲಾರದ ಇಮಾಂ ಬಿ ತನಗೆ ತುಸು ನೆಟ್ಟಗಾದೊಡನೆ ಮೊದಲು ಮೊಮ್ಮಗಳನ್ನು ಕರೆತರಲು ಬೆಳಗಾವಿಗೆ ಓಡಿದಳು. ಹೋಗುವಾಗ ಆಕೆ ಅಮ್ಮನಿಂದ ಬಸ್ ಚಾರ್ಜ್ಗಾಗಿ ಹಣ ಪಡೆದದ್ದು ಲಕ್ಷ್ಮಿಗೆ ನೆನಪಿದೆ. 2 ದಿನಗಳ ನಂತರ ಎದೆ ಎದೆ ಬಡಿದುಕೊಳ್ಳುತ್ತಾ ಇಮಾಂ ಬಿ ತಿರುಗಿ ಬಂದಾಗಿನ ಸನ್ನಿವೇಶವನ್ನಂತೂ ಲಕ್ಷ್ಮಿಗೆ ಎಂದೂ ಮರೆಯಲಾಗಿಲ್ಲ. ಆಕೆಯ ಅವಾಂತರ ಕೇಳಿ ಏನಾಯಿತೋ ಅಂತ ಗಾಬರಿಂದ ಹೊರ ಬಂದ ಮನೆಮಂದಿಗೆಲ್ಲ ಆಕೆ ಅಲ್ಲಾನ ಹೆಸರಿನಲ್ಲಿ ಯಾರಿಗೋ ಶಾಪ ಹಾಕುತ್ತಾ ಗಟ್ಟಿಯಾಗಿ ಅಳುತ್ತಾ ಹೇಳಿದ ಕಥೆಯಲ್ಲಿ ಅರ್ಥವಾದದ್ದು, ಆಕೆಯ ತಮ್ಮ ಹುಸೇನ್ ಸಾಬನ ಮೊಮ್ಮಕ್ಕಳ ಮದುವೆಗೆ ಎಲ್ಲೆಲ್ಲಿಂದಲೋ ಬಹಳಷ್ಟು ನೆಂಟರು ಬಂದಿದ್ದರು. ಅವರಲ್ಲೊಬ್ಬಾತ ಲಕ್ನೋದಲ್ಲಿ ಬಟ್ಟೆ ವ್ಯಾಪಾರಿಯಾಗಿದ್ದ ಮಹಮ್ಮದ್ ಗೌಸನ್ ಎಂಬ ನಡು ವಯಸ್ಸು ಮೀರತೊಡಗಿದ್ದ ಶೋಕಿಲಾಲ ಬೆಳಗಾವಿಯಲ್ಲಿ ಬಟ್ಟೆ ವ್ಯಾಪಾರಿಯೇ ಆಗಿದ್ದ. ಇಮಾಂ ಬಿಯ ತಮ್ಮನಿಗೂ ಮಹಮ್ಮದ್ ಗೌಸನಿಗೂ ದೂರದ ನೆಂಟಸ್ತಿಕೆಯಲ್ಲದೆ ವ್ಯಾಪಾರಿ ಸ್ನೇಹ ಬೇರೆ. ಮದುವೆ ಮನೆಯಲ್ಲಿ ಎಲ್ಲರ ಕಣ್ಣು ಕುಕ್ಕುವಂತೆ ಓಡಾಡುತ್ತಿದ್ದ ಹಮೀದಾ ಬಾನುವಿನ ಮೇಲೆ
ಮಹಮ್ಮದ್ ಗೌಸನ ಕಣ್ಣು ಬಿತ್ತು. ಲೋಭಿಯಾಗಿದ್ದ ಮುದುಕ ಗೆಳೆಯ ಹುಸೇನ್ ಸಾಬನ ಕೂಡ ವ್ಯಾಪಾರ ಕುದುರಿಸುವುದು ಚಾಣಾಕ್ಷನಾಗಿದ್ದ ಗೌಸನಿಗೆ ತಡವಾಗಲಿಲ್ಲ. 500 ರೂಪಾಯಿ ಕೈ ಬದಲಾಯಿಸಿದವು. ಸರಿ, ಅದೇ ಮುಹೂರ್ತದಲ್ಲೇ ಮಹಮ್ಮದ್ ಗೌಸನ ಕೂಡ ಹಮೀದಾ ಬಾನುವಿನ ನಿಖಾಹ ಆಗಿ ಹೋಯಿತು. ಇಮಾಂಬಿ ಮುದುಕಿ ಪಾಪ, ಈ ಮೊಮ್ಮಗಳ ಲಗ್ನ ಮಾಡುವುದು ಅವಳಿಗೆ ಆಗುತ್ತಿರಲಿಲ್ಲ. ಹುಸೇನ್ ಸಾಬ ಪುಣ್ಯ ಕಟ್ಟಿಕೊಂಡ, ಅಲ್ಲ ಮೆಚ್ಚುವ ಕೆಲಸ ಮಾಡಿದ ಅಂದರು ಎಲ್ಲರೂ. ಇನ್ನು 18 ದಾಟಿರದ ಚೆಲುವೆ ಹಮೀದಾ 50ರ ಅಂಚಿನಲ್ಲಿದ್ದ ಗೌಸನ ಬೀಬಿಯಾದಳು. ಕೂಡಿದ ಜನ ಎಲ್ಲರೆದರು ಅತ್ತು ರಂಪ ಮಾಡಿದಳು ಇಮಾಂಬಿ. ಮೋಸ ಮಾಡಿದನೆಂದು ತಮ್ಮನಿಗೆ ಶಾಪ ಹಾಕಿದಳು. ಇನ್ನೇನು, ನಿನ್ನ ಮೊಮ್ಮಗಳಿಗೆ ಆಫೀಸರ್ ಗಂಡ ಸಿಕ್ಕುತ್ತಿದ್ದಾನೆ. ಉಣ್ಣಲು ಉಡಲು ಸಾಕಷ್ಟು ಇದೆ ಗೌಸಾಹೇಬನಿಗೆ. ಲಕ್ನೋದಲ್ಲಿ 2 ಅಂಗಡಿ ಇವೆ. ವ್ಯಾಪಾರಕ್ಕಾಗಿ ಇಡೀ ಹಿಂದೂಸ್ತಾನ್ ತಿರುಗುತ್ತಾನೆ. ಲಗ್ನಕ್ಕೆ 2 ರೇಷ್ಮೆ ಸೀರೆ ತಂದಿದ್ದಾನೆ. ಅರ್ಧ ತೊಲೆ ಬಂಗಾರದ ತಾಳಿ ಹಾಕಿದ್ದಾನೆ. ಎಲ್ಲ ಖರ್ಚು ತಾನೇ ನೋಡಿಕೊಂಡಿದ್ದಾನೆ. ಇಮಾಂಬಿಗೆ ಹಾಗೂ ಹುಸೇನ್ ಸಾಹಪನ ಹೆಂಡತಿಗೆ ಕೂಡ ಒಂದೊಂದು ಇಳಕಲ್ ಸೀರೆ ಅಹೇರು ಮಾಡಿದ್ದಾನೆ. ಇನ್ನೇನ್ ಬೇಕು? ಹಾಗೆಂದು ನೆಂಟರೆಲ್ಲ ಇಮಾಂ ಬೀಬಿಯ ರಂಪಾಟಕ್ಕೆ ಮೂಗು ಮುರಿದರು. ನಿಕಾಹ ಆದ ಮೇಲೆ ಇನ್ನೇನು ಮಾಡುವುದಿದೆ? ಇಮಾಂಬಿ ಸಂಕಟ ತಡೆಯಲಾರದೆ ಮೊಮ್ಮಗಳ ಮೇಲೆ ಕೆಂಡ ಕಾರಿದಳು. ರಂಡೆ, ನಿನಗೇನ್ ಧಾಡಿಯಾಗಿತ್ತು? ಅಜ್ಜಿ ಬರುವ ತನಕ ಲಗ್ನಕ್ಕೆ ಒಪ್ಪುವುದಿಲ್ಲ ಅನ್ನಲು ಬರುತ್ತಿರಲಿಲ್ಲವೇ? ಇದಕ್ಕೆ ನಿನ್ನನ್ನು ಇಷ್ಟು ವರ್ಷ ಕಣ್ಣಲ್ಲಿ ಎಣ್ಣೆ ಹಾಕಿಕೊಂಡು ಕಾಯ್ದನೆ. ಅಯ್ಯೋ, ಗಿಳಿ ಸಾಕಿ ಗಿಡುಗರಿಗೆ ಕೊಟ್ಟಂತಾಯ್ತಲ್ಲ. ಪಾಪ, ಲಗ್ನವಾಗಿ ನಂತರದ 15-20 ದಿನಗಳಲ್ಲಿ ಹುಂಬಗಂಡನ ಕೈಯಲ್ಲಿ ಪೂರ ನಲುಗಿ ಹೋಗಿದ್ದ ಹಮೀದಾ ಅಳುತ್ತಳುತ್ತಾ ಹೇಳಿದಳು. ನಂಗೇನು ತಿಳಿಲಿಲ್ಲ ಅಮ್ಮಿಜಾನ್. ಅಪ್ಪಾಜಾನ್ ಹೇಳ್ಕೊಂಡು ಬಂದ್ರು, ಕೂಡಿಸಿದ್ರು. ಹ್ಞೂ ಅನ್ನು ಅಂದ್ರು. ಅಮ್ಮಿಜಾನ್ ಬರ್ಲಿ ಅಂದೆ. ಅಮ್ಮಿಜಾನನೇ ಹೇಳಿ ಕಳಿಸಿದ್ಲು. ಹ್ಞೂ ಅನ್ನು ಅಂದ್ರು ಅಂದೆ. ನನ್ಗಿಷ್ಟು ಜಹರ ತಂದು ಕೊಟ್ಟು ಬಿಡು ಅಮ್ಮಿಜಾನ್, ನಾನ್ ಸತ್ತೋಗ್ತೀನಿ. ಮುದುಕಿಯ ಎದೆ ಕರಗಿತು. ಮೊಮ್ಮಗಳನ್ನು ತಬ್ಬಿಕೊಂಡು, ಅಲ್ಲ ನಮ್ಮಿಬ್ರಿಗೂ ದಗಾ ಮಾಡಿದ್ನಲ್ಲೇ ಅಂತ ಗೋಳೋ ಎಂದು ಅತ್ತಳು. ಅತ್ತು ಸುಮ್ಮನಾದಳು. ಇನ್ನೇನು ಮಾಡುವುದು? ಆದರೆ ಅವಳ ಸಿಟ್ಟು ಆರಿರಲಿಲ್ಲ. ಮೊಮ್ಮಗಳನ್ನು ಗಂಡನ ಕೂಡ ಕಳಿಸುವುದಿಲ್ಲ ಅಂತ ತಿರುಗಿ ಹುಬ್ಬಳ್ಳಿಗೆ ಕರ್ಕೊಂಡು ಬಂದು ಬಿಟ್ಟಿದ್ದಳು. ಲಕ್ಷ್ಮಿಯ ಅಪ್ಪ ಅಮ್ಮ ಅಯ್ಯೋ ಪಾಪ ಅಂದರು. ಹೀಗಾಗಬಾರದಿತ್ತು ಅಂದರು. ಆದರೆ ಆಗಿ ಹೋದ ಮೇಲೆ ಏನು ಮಾಡುವುದು? ಗಂಡನ ಮನೆಗೆ ಅವಳನ್ನು ಕಳಿಸುವುದೇ ಯೋಗ್ಯ ಅಂದರು. ನೆರೆಹೊರೆಯ ಹಿತೈಷಿಗಳು ಅದನ್ನೇ ಅಂದರು. ಇಷ್ಟೊತ್ತಿಗೆ ಇಮಾಂಬಿಯ ಸಿಟ್ಟು ಇಳಿದು ವಿವೇಕೋದಯವಾಗಿದ್ದರಿಂದ ಆಕೆ ಗೌಸನನ್ನು ಕಳಿಸಿಕೊಡುವಂತೆ ಹುಸೇನ್ ಸಾಬನಿಗೆ ಕಾಗದ ಬರೆಸಿ ಹಾಕಿದಳು. ಮೊಮ್ಮಗಳನ್ನು ಲಕ್ನೋಗೆ ಕಳಿಸಲು ತಯಾರಿ ನಡೆಸಿದಳು. ಇನ್ನು ಬೆಳಗಾವಿಯಲ್ಲೇ ಇದ್ದ ಗೌಸ ಕಾಗದ ಸಿಕ್ಕೊಡನೆ ಓಡಿ ಬಂದ. ಹೊಸ ಹೆಂಡತಿಯ ಕೂಡ ತಿಂಗಳೊಪ್ಪತ್ತು ಅತ್ತೆಯ ಮನೆಯಲ್ಲಿದ್ದು ಮಜಾ ಮಾಡಿದ. ಮುಂದೆ ವ್ಯಾಪಾರಕ್ಕಾಗಿ ಮುಂಬೈ ಪುಣೆ ಕಡೆಗೆ ಹೋಗಬೇಕೆಂದು, ನಂತರ ಲಕ್ನೋಗೆ ಹೋಗಿ ಎಲ್ಲಾ ವ್ಯವಸ್ಥೆ ಮಾಡಿ ತಿರುಗಿ ಬಂದು ಹೆಂಡತಿಯನ್ನು ಕರೆದೊಯ್ಯುವೆನೆಂದು ಹೇಳಿ ಒಂದು ದಿನ ಸೂಟ್ಕೇಸ್ ಹೊತ್ತು ನಡೆದು ಬಿಟ್ಟ. ಮುಂದೆ 6 ತಿಂಗಳಾದರೂ ಅವನ ಸುದ್ದಿಯೇ ಇಲ್ಲ. ಇಮಾಂಬಿ ಕಂಗಾಲಾಗಿ ಬೆಳಗಾವಿಗೆ ಹೋಗಿ ಹುಸೇನ್ ಸಾಬನನ್ನು ತರಾಟೆಗೆ ತೆಗೆದುಕೊಂಡಳು. ಗೌಸ ತನ್ನ ಬಹಳ ವರ್ಷಗಳ ಮಿತ್ರ, ಲಕ್ನೋನದಲ್ಲಿದ್ದು ನಿಜ. ಆದರೆ ಆತನ ವಿಳಾಸ ತನಗೂ ಗೊತ್ತಿಲ್ಲ. ಆದರೆ ಗಾಬರಿಯಾಗುವ ಕಾರಣವಿಲ್ಲ. ಆತ ಇವತ್ತಲ್ಲ ನಾಳೆ ತಿರುಗಿ ಬಂದೇ ಬರುತ್ತಾನೆ ಎಂದೆಲ್ಲ ಅಕ್ಕನನ್ನು ಸಂತೈಸಿದ ಹುಸೇನ್ ಸಾಬ. ಇಮಾಂಬಿ ಸಪ್ಪೆ ಮುಖ ಹಾಕಿಕೊಂಡು ಹುಬ್ಬಳ್ಳಿಗೆ ತಿರುಗಿ ಬಂದಳು. ಹೇಳಿದಂತೆ ಮಹಮ್ಮದ್ ಗೌಸ ತಿರುಗಿ ಬಂದೇ ಬಂದ. ಆದರೆ ಅದು ಮತ್ತೆ 6 ತಿಂಗಳು. ಅಂದರೆ ಆತ ಮದುವೆಯಾಗಿ ಹೋಗಿ 1 ವರ್ಷ ಕಳೆದ ನಂತರ. ಆ ಹೊತ್ತಿಗೆ ಹಮೀದಾ ಬಾನು 3 ತಿಂಗಳ ಹೆಣ್ಣು ಮಗುವಿನ ತಾಯಿಯಾಗಿದ್ದಳು. ಗೌಸ ಹೆಂಡತಿ ಮಗುವಿಗೆ ಸೀರೆ, ಬಟ್ಟೆ, ಸಿಹಿ ತಿಂಡಿ ತಂದ. ಇಮಾಂಬಿಗೆ ಒಂದು ಹೊದೆಯುವ ಕಂಬಳಿ ತಂದ. ಮತ್ತೆ 1 ತಿಂಗಳು ಮಜವಾಗಿದ್ದ. ನಂತರ 4 ದಿನಗಳಲ್ಲಿ ಬೆಳಗಾವಿಗೆ ಹೋಗಿ ತಿರುಗಿ ಬರುವೆನೆಂದು, ಆಗ ಹೆಂಡತಿ ಮಗುವನ್ನು ಕರೆದೊಯ್ಯುವೆನೆಂದು ಹೇಳಿ ಮುದುಕಿಯ ಕೈಯಲ್ಲಿ 50 ರೂಪಾಯಿ ಹಾಕಿ ಮತ್ತೆ ಹೋಗಿಬಿಟ್ಟ. ಮುದುಕಿ ಮೊಮ್ಮಗಳು ಕಾಯ್ದು ಕೂತರು. ಮಗು ಬೆಳೆಯುತ್ತಿತ್ತು. ವಯಸ್ಸಾಯಿತೆಂದು ಕೆಲಸ ನಿಲ್ಲಿಸಿದ ಇಮಾಂಬಿ ಉದರ ನಿರ್ವಹಣೆಗಾಗಿ ಮತ್ತೆ ಕೆಲಸ ಹುಡುಕಿಕೊಂಡು ಹೋಗಬೇಕಾಯಿತು. ಪ್ಯಾಸೆಂಜರ್ ಟ್ರೈನುಗಳಲ್ಲಿ ಸಮೀಪದ ಕಾಡುಗಳಲ್ಲಿದ್ದ ಊರುಗಳಿಗೆ ಹೋಗಿ ಕಳವಿನಿಂದ ಕಟ್ಟಿಗೆಯ ಹೊರೆ ತಂದು ಮಾರುವುದು ಅವಳ ನಿತ್ಯ ಕಸುಬಾಯಿತು. ಇಡೀ ದಿನ ದುಡಿದುದಕ್ಕೆ ಸಿಗುವ ಪ್ರತಿಫಲ 1.5-2 ರೂಪಾಯಿ, ಬಹಳವೆಂದರೆ 3 ರೂಪಾಯಿ. ಅಷ್ಟರಲ್ಲಿ ಹಿಟ್ಟು ಬೇಯಿಸಿ ಅಜ್ಜಿ ಮೊಮ್ಮಗಳಿಬ್ಬರು ಅರೆ ಹೊಟ್ಟೆ ಉಂಡು ಲಕ್ನೋದ ಕಡೆಗೆ ಕಣ್ಣು ನೆಟ್ಟು ಹೇಗೋ ದಿನ ನೂಕುತ್ತಿದ್ದರು. ಮರು ವರ್ಷ ಸುಮಾರು ಅದೇ ಸೀಸನ್ನಿಗೆ ಗೌಸ ಮತ್ತೆ ಬಂದ. ಆಗಲೇ ಹುಟ್ಟಿ 3 ತಿಂಗಳಾಗಿದ್ದ 2ನೇ ಮಗುವನ್ನು ಮುದ್ದಿಸಿ ತಾನು ತಂದಿದ್ದ ಜರಿಯ ಅಂಗಿ ತೊಡಿಸಿದ. ಮತ್ತೆ ತಿಂಗಳೊಪ್ಪತ್ತು ಮಜವಾಗಿದ್ದ. ಸಾಲ ಸೋಲ ಮಾಡಿ ಅಳಿಯನಿಗೆ ಚಪಾತಿ, ಸಿಹಿ ಸಜ್ಜಿಗೆ, ಬಿರಿಯಾನಿ, ಮೀನಿನ ಸಾರು ಎಲ್ಲಾ ಮಾಡಿದಳು ಇಮಾಂಬಿ. ಆದರೆ ಆತ ಹೊರಟು ನಿಂತಾಗ ಮಾತ್ರ ಕಟ್ಟಿಗೆ ಅಚ್ಚಿ ಕೇಳಿದಳು, ಹೆಂಡತಿಯನ್ನೇಕೆ ಕರೆದೊಯ್ಯುತ್ತಿಲ್ಲ ಅಂತ.
ಮೊದಲು ಹಾರಿಕೆಯ ಉತ್ತರ ಕೊಟ್ಟು ತಪ್ಪಿಸಿಕೊಳ್ಳಲು ನೋಡಿದ ಗೌಸ ಕೊನೆಗೆ ನಿರ್ವಾಹವಿಲ್ಲದೆ ಸತ್ಯ ಹೇಳಿದ. ಲಕ್ನೋದಲ್ಲಿ ಆತನ ಮೊದಲ ಹೆಂಡತಿ, ಆಕೆಯ 9 ಮಕ್ಕಳು ಇದ್ದಾರೆ. ಎರಡನೇ ಹೆಂಡತಿಯನ್ನು ಆ ಮನೆಗೆ ಕರೆತಂದರೆ ಆತನನ್ನು ಆ ಹೆಂಡತಿಯನ್ನು ಕೂಡಿಯೇ ಕಡಿದು ಹಾಕುವೆನೆಂದು ಆಕೆಯ ಅಣ್ಣಂದಿರು ಹೇಳಿದ್ದಾರೆ. ಅಂತೆಯೇ ಅನಕ ಹಮೀದ ಇಲ್ಲಿ ಇರಲಿ, ತಾನೇ ಬಂದು ಹೋಗಿ ಮಾಡುತ್ತೇನೆ. ಮುಂದೆ ಎಲ್ಲಾ ಪರಿಸ್ಥಿತಿ ಶಾಂತವಾಗಿ ಅನುಕೂಲವಾದಾಗ ಕರೆದೊಯ್ಯುತ್ತೇನೆ. ಖರ್ಚಿಗೆ ಹಣ ಬೇಕಲ್ಲವೇ? ಆಗಲಿ, ಕೊಟ್ಟು ಕಳಿಸುತ್ತೇನೆ. ಇಮಾಂಬಿ ಮತ್ತೆ ರಂಪ ಮಾಡಿದಳು. ಆತನ ಕುಲಕೋಟಿ ಉದ್ಧಾರ ಮಾಡಿದಳು. ಆದರೆ ಈ 2 ವರ್ಷದಲ್ಲಿ ತೀರಾ ಪ್ರಬುದ್ಧಳಾದಂತೆ ತೋರುತ್ತಿದ್ದ ಹಮೀದ ಅಜ್ಜಿಯನ್ನು ಸಂತೈಸಿದಳು. ಸುಮ್ಮನಿರು ಅಮ್ಮಿಜಾನ್, ನನ್ನ ನಸೀಬದಾಗೆ ಅಲ್ಲ ಇದನ್ನೇ ಬರೆದಾಗ ಇನ್ನೇನ್ ಮಾಡೋದು? ಇನ್ನೇನು ಮಾಡುವುದು ಈ ಅಸಹಾಯ ಅಜ್ಜಿ ಮೊಮ್ಮಗಳಿಗೆ ಸಾಧ್ಯವಿರಲಿಲ್ಲ. ಅಲ್ಲಿಂದೀಚೆಗೆ ಆ ಮನೆಯ ಜೀವನ ಒಂದೇ ತೆರನಾಗಿ ಸಾಗಿ ಬಂದದ್ದು ಲಕ್ಷ್ಮಿ ಕಂಡಿದ್ದಾಳೆ. ಪ್ರತಿ ವರ್ಷ ಲಕ್ಷ್ಮಿಯ ಕಾಲೇಜಿಗೆ ಬೇಸಿಗೆ ರಜವಿದ್ದಾಗ ಹಮೀದಾ ಬಾನುವಿನ ಗಂಡ ಊರಿಗೆ ಬರುತ್ತಾನೆ. ಆಗ ಅವಳಿಗೆ 3 ತಿಂಗಳು ಮಗುವಿರುತ್ತದೆ. ಆತ ಇಲ್ಲಿರುವ 15-20 ದಿನಗಳಲ್ಲಿ ಮುದುಕಿ ಮೊಮ್ಮಗಳು ಇಬ್ಬರೂ ಅವರಿವರಿಂದ ಕಡತಂದಾದರೂ ಆತನಿಗೆ ಅಡಿಗೆ ಮಾಡಿ ಹಾಕಿ ತಾವು ಉಪವಾಸವಿರುತ್ತಾರೆ. ಆತ ಆರಾಮಾಗಿ ಉಂಡು ಬೀಡಿ ಸೇದಿ ತಂಬಾಕು ತಿಂದು ಚರ್ ಚರ್ ಅಂತ ಕಾಲ್ಮುರಿಯ ಸದ್ದು ಮಾಡುತ್ತಾ ಊರೆಲ್ಲ ಸುತ್ತುತ್ತಾನೆ. ಹಿಂದಿ ಪಿಕ್ಚರ್ ನೋಡುತ್ತಾನೆ. ಕಂಟ್ರಿ ಸರಾಯಿ ಕುಡಿಯುತ್ತಾನೆ. ಲಕ್ಷ್ಮಿಯ ಮನೆಗೂ ಬಂದು ಆಕೆಯ ಅಪ್ಪ ಅಮ್ಮನಿಗೆ ಸಲಾಂ ಹೇಳಿ ತಿರುಗಿ ಊರಿಗೆ ಹೋಗುತ್ತಾನೆ. ಅಷ್ಟರಲ್ಲಿ ಹಮೀದಾ ಬಾನು ಮತ್ತೆ ಬಸಿರಾಗಿರುತ್ತಾಳೆ. ಇತ್ತೀಚೆಗೆ ಮಕ್ಕಳು ಹೆಚ್ಚಾದಂತೆ ಹಮೀದಾ ಬಾನು ತಮ್ಮ ಜನದ ಸಾಹೇಬರುಗಳ ಮನೆಗೆ ಅಡಿಗೆ ಕೆಲಸಕ್ಕೆ ಹೋಗುತ್ತಿದ್ದಾಳೆ. 6 ವರ್ಷದ ಹಿರಿಯ ಮಗಳನ್ನು ತಮ್ಮ ಜನವೇ ಆದ ಡಾಕ್ಟರೊಬ್ಬರ ಮನೆಯಲ್ಲಿ ಮೇಲ್ಗೆಲಸಕ್ಕಾಗಿ ಇಟ್ಟಿದ್ದಾಳೆ. ಆಕೆಯ ಗಂಡ ಈಗೀಗ ವರ್ಷಕ್ಕೊಮ್ಮೆ ಬರುವಾಗ ಬರಿಗೈಯಲ್ಲೇ ಬರುತ್ತಾನೆ. ಹೋಗುವಾಗ ಹಣವನ್ನೂ ಕೊಡುವುದಿಲ್ಲ. ಆದರೆ ಪ್ರತಿ ವರ್ಷ ಬಂದು ಕೆಲ ದಿನ ಇದ್ದು ಹೋಗುವುದರಲ್ಲಿ ಆತ ಎಂದೂ ಹಿಂದೆ ಬಿದ್ದಿಲ್ಲ. ಲಕ್ಷ್ಮಿಗೆ ಈಗ ಇದೆಲ್ಲ ಅರ್ಥವಾಗುವ ವಯಸ್ಸು. ಕಾಲೇಜಿನ ಚರ್ಚಾಕೂಟಗಳಲ್ಲಿ ಸ್ತ್ರೀ ಸಮಾನತೆ, ಸ್ವಾತಂತ್ರ್ಯದ ಬಗ್ಗೆ ಭಾಷಣ ಮಾಡಿ ಬಹುಮಾನ ಪಡೆದಿರುವ ಆಕೆಗೆ ಈ ಇಮಾಂ ಬಿಬಿಯ ಮೊಮ್ಮಗಳ ಬಾಳು ನೋಡಿ ಪಿತ್ತನೆ ಕೆರಳುತ್ತದೆ. ನೀನ್ಯಾಕೆ ಆತನನ್ನು ಸೇರಿಸಿಕೊಳ್ಳುತ್ತಿ ಹಮೀದಾ? ಹೆಂಡತಿ ಮಕ್ಕಳ ಬಗ್ಗೆ ತನ್ನ ಕರ್ತವ್ಯ ತಿಳಿಯದ ಗಂಡನನ್ನು ಬೆಂಕಿ ಹಾಕಿ ಸುಡಬಾರದೆ? ಆತ ಬಂದಾಗ ಒದ್ದು ಕಳಿಸಬಾರದೆ? ಅವನಿಂದ ನಿನಗೇನು ಸಹಾಯವಿಲ್ಲ, ಲಾಭವಿಲ್ಲ. ಮತ್ತೇಕೆ ಅವನು ಬಂದಾಗ ಎಷ್ಟು ಸಡಗರ ಪಡುವುದು? ಮುಖಕ್ಕೆ ಉಗಿದು ಆಚೆಗೆ ನೂಕಬಾರದೆ ಅವನನ್ನು? ಲಕ್ಷ್ಮಿ ಪ್ರತಿ ಸಲ ಹಾಗನ್ನುತ್ತಾಳೆ. ಪ್ರತಿ ಸಲ ಅದನ್ನು ಕೇಳಿ ಹಮೀದಾ ಬಾನು ತಲೆ ತಗ್ಗಿಸಿ ನಿಲ್ಲುತ್ತಾಳೆ. ಆಕೆಯ ಮುಖದಲ್ಲಿ ನೋವಿನ ಗೆರೆಗಳು ಮೂಡುತ್ತವೆ. ಯಾರೂ ಏನೇ ಅಂದರೂ ಈ ಪಾಪದ ಹೆಂಗಸಿಗೆ ಆ ನೀಚ ಗಂಡನನ್ನು ದೂರ ಮಾಡುವುದು ಶಕ್ಯವಿಲ್ಲವೆಂದು ಇತ್ತೀಚೆಗೆ ಲಕ್ಷ್ಮಿಗೂ ಚೆನ್ನಾಗಿ ಗೊತ್ತಾಗಿದೆ. ಆದರೂ ಆಕೆ ಮತ್ತೆ ಹಮೀದಾ ಬಾನು ಜೋಲು ಮುಖ ಹಾಕಿಕೊಂಡು ಲಕ್ಷ್ಮಿಯ ಅಮ್ಮನ ಹಳೆಯ ಸೀರೆಯನ್ನು, ಮಕ್ಕಳ ಹಳೆಯ ಬಟ್ಟೆಯನ್ನು, ಲಕ್ಷ್ಮಿಯ ಅಜ್ಜಿ ಬಸಿರೆಯರಿಗೆ ಮಾಡಿಕೊಡುವ ಕಷಾಯವನ್ನೂ ಕೇಳಲೆಂದು ಬಂದಾಗ ಲಕ್ಷ್ಮಿ ಅಂದೇ ಅನ್ನುತ್ತಾಳೆ, ನೀನ್ಯಾಕೆ ಆತನನ್ನು ಒದ್ದು ಕಳಿಸುವುದಿಲ್ಲ ಹಮೀದಾ? ಹಮೀದಾ ಸುಮ್ಮನೆ ತಲೆ ತಗ್ಗಿಸುತ್ತಾಳೆ. ಆಕೆಯ ಮುಖದಲ್ಲಿನ ನೋವಿನ ಗೆರೆಗಳು ಆಳವಾಗುತ್ತವೆ. ಲಕ್ಷ್ಮಿಗೆ ಎಂಕಾಂ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಬಂದ ಕೆಲವೇ ದಿನಗಳಲ್ಲಿ ಮುಂಬಯಿಯ ಸ್ಟೇಟ್ ಬ್ಯಾಂಕಿನ ಮುಖ್ಯ ಕಚೇರಿಯಲ್ಲಿ ಪ್ರೊಬೇಷನರಿ ಆಫೀಸರ್ ಅಂತ ಕೆಲಸ ಸಿಕ್ಕಿತು. ಅಷ್ಟು ದೂರ ಮಗಳನ್ನು ಕಳುಹಿಸಲು ಆಕೆಯ ಅಮ್ಮನಿಗೆ ಇಷ್ಟವಿರಲಿಲ್ಲ. ಆದರೆ ಹೇಗೂ ಅಲ್ಲಿ ಚಿಕ್ಕಪ್ಪನ ಮನೆ ಇದೆ, ಹೋಗುತ್ತೇನೆ. ಈಗಿನ ದಿನಗಳಲ್ಲಿ ಸಿಕ್ಕ ಒಳ್ಳೆಯ ಕೆಲಸ ಬಿಡಬಾರದು ಅಂದಳು ಲಕ್ಷ್ಮಿ. ಅಪ್ಪ ಅನುಮೋದಿಸಿದರು. ಬೆಳೆದ ಮಗಳನ್ನು ಮದುವೆ ಮಾಡದೆ ಬೇರೆ ಊರಿಗೆ ಕಳುಹಿಸುವುದು ಚೆಂದವಲ್ಲ ಅಂತ ಅಮ್ಮ ಗೊಣಗಿದರು. ಅವಳ ನಶೀಬು ಚೆನ್ನಾಗಿದ್ದರೆ ಅಲ್ಲೇ ಒಳ್ಳೆಯ ಗಂಡ ಸಿಕ್ಕಿತು ಅಂತ ಅಪ್ಪ ಸಮಾಧಾನ ಪಡಿಸಿದರು. ಅದು ಆದದ್ದು ಹಾಗೆಯೇ. ಬ್ಯಾಂಕಿನ ಕೆಲಸಕ್ಕೆ ಸೇರಿದ ಒಂದೇ ವರ್ಷದಲ್ಲಿ ಲಕ್ಷ್ಮಿಗೆ ಆಕೆಯ ಸಹೋದ್ಯೋಗಿಯೇ ಆಗಿದ್ದ ಸುರೇಶ್ ಕುಲಕರ್ಣಿಯೊಂದಿಗೆ ಪರಿಚಯವಾಗಿ, ಗೆಳೆತನವಾಗಿ, ಪ್ರೀತಿಯಾಗಿ ಮದುವೆಯೂ ಆಗಿಬಿಟ್ಟಿತು. ಎತ್ತರ ನಿಲುವಿನ ಸ್ಮಾರ್ಟ್ ಆಗಿದ್ದ ಲಕ್ಷ್ಮಿಯ ಗಂಡನನ್ನು ನೋಡಿ ನಟಿಕೆ ಮುರಿದ ಇಮಾಂಬಿ, ಅಲ್ಲ ನಿನ್ನನ್ನು ಸುಖವಾಗಿರ್ಲಿ ಬೇಟಿ ಅಂದಳು. ಆತ್ಮವಿಶ್ವಾಸ ತುಂಬಿದ ಧ್ವನಿಯಲ್ಲಿ ಲಕ್ಷ್ಮಿ ಅಂದಿದ್ದಳು, ನಮ್ಮ ಸುಖ ನಮ್ಮ ಕೈಯಾಗಿರ್ತದೆ ಇಮಾಮಜ್ಜಿ. ನಮ್ಮ ತಪ್ಪಿನಿಂದ, ಮೂರ್ಖತನದಿಂದ ನಮ್ಮ ಕಾಲ್ ಮೇಲೆ ನಾವೇ ಕಲ್ಲು ಹಾಕೊಂಡು ಅಲ್ಲಾನ ಬೈದರೆ ಅಲ್ಲ ಏನ್ ಮಾಡಿಯಾನು? ಆ ಮಾತಿನ ಒಳಗಿನ ಅರ್ಥ ಸೂಕ್ಷ್ಮಮತಿಯಾದ ಮುದುಕಿಗೆ ತಿಳಿದಿತ್ತು. ಎಂದಿನಂತೆ ಆಕೆ ಮೊಮ್ಮಗಳನ್ನು ಅಸಹಾಯಕತೆ ದುಃಖದಿಂದ ಟೀಕಿಸಿದಳು. ಹಮೀದಾಗೆ ಎಷ್ಟು ಹೇಳಿದರೂ ನನ್ನ ಮಗನಿಗೆ ಬರಬೇಡ ಅಂತನ್ನೋದು ಆಕೆ ಕೈಲಾಗೋದಿಲ್ಲ. ಬಾಳ ಮೆತ್ತಗಿನ ಹೆಂಗಸು. ಸುಮ್ಮನೆ ಕಣ್ಣೀರು ನುಂಗಿ ಒಳೊಳಗೆ ನವಿತಾಳು. ಏನ್ ಮಾಡೋದು? ಎಂದಿನ ರೋಷದಿಂದ ಲಕ್ಷ್ಮಿ ಅಂದಳು. ಆತನನ್ನಾಕೆ ಒದ್ದು ಕಳಿಸೋದಿಲ್ಲ ಹಮೀದಾ? ಹಮೀದಾ ಎಂದಿನಂತೆ ತಲೆ ತಗ್ಗಿಸಿ ನಿಂತಿದ್ದಳು.
ಮುಂಬೈಯಲ್ಲಿ ಗಂಡನೊಂದಿಗೆ ಸಂಸಾರ ಹೂಡಿದ ಮೊದಲ ತಿಂಗಳು ಸಂಬಳದ ಹಣ ಬಂದೊಡನೆ ಆತ ಪೂರಾ ಪಗಾರ ನನ್ನ ಕೈಯಲ್ಲಿಡುತ್ತಾನೆ. ಅದರಲ್ಲಿ ಮನೆ ಖರ್ಚಿಗೆ ಎಷ್ಟು ಬೇಕಾಗಬಹುದು, ಉಳಿದುದನ್ನು ಯಾವ ಯಾವ ಠೇವಣಿಗಳಲ್ಲಿ ತೊಡಗಿಸುವುದು ಅಂತ ಜಾಣೆಯಾದ ಲಕ್ಷ್ಮಿ ಲೆಕ್ಕ ಹಾಕುತ್ತಿದ್ದಳು. ಆದರೆ ಅವಳೆಣಿಸಿದಂತೆ ಸುರೇಶ ತನ್ನ ಸಂಬಳದ ಹಣವನ್ನು ಅವಳಿಗೆ ಕೊಡಲೇ ಇಲ್ಲ. ಏನು, ಎಲ್ಲ ಸ್ಯಾಲರಿ ಬ್ಯಾಂಕ್ನಲ್ಲೇ ಇಟ್ಟಿರಾ ಅಂತ ಲಕ್ಷ್ಮಿ ಕೇಳಿದಾಗ ಅನುಮಾನಿಸಿ ಹೇಳಿದ್ದ. ಇಲ್ಲೇ ವರ್ಲಿಯಲ್ಲಿ ಆತನ ಅಕ್ಕನ ಮನೆ ಇದೆ. ಅಕ್ಕ ವಿಧವೆ. ಆಕೆಗೆ 5 ಮಕ್ಕಳು. ಆಕೆಗೆ ತುಂಬಾ ಬಡತನ. ಆಕೆಯ ಮನೆಯ ಬಾಡಿಗೆ, ಮಕ್ಕಳ ಸ್ಕೂಲು ಫೀಸು ಇತ್ಯಾದಿ ಕೊಡುವುದಿತ್ತು. ವಿಧವೆ ಅಕ್ಕನ ಸಂಸಾರಕ್ಕೆ ಆಗೀಗ ಒಂದಿಷ್ಟು ಸಹಾಯ ಮಾಡುವುದು ತಮ್ಮನ ಕರ್ತವ್ಯ. ಈ ಮನೆಯ ಖರ್ಚಿಗೆ ಹೇಗೂ ಲಕ್ಷ್ಮಿಯ ಸಂಬಳವಿದೆಯಲ್ಲ. ಈ ವಿಧವೆ ಅಕ್ಕ ಹಾಗೂ ಆಕೆಯ ಸಂಸಾರದ ಬಗ್ಗೆ ಸುರೇಶ ಮದುವೆಗೆ ಮೊದಲೇ ಲಕ್ಷ್ಮಿಗೆ ಹೇಳಿದ್ದ. ಆಕೆ ಸುರೇಶನ ಮದುವೆಗೆ ಹುಬ್ಬಳ್ಳಿಗೆ ಬಂದಿರಲಿಲ್ಲ. ಇಲ್ಲಿ ಹೊಸ ಸಂಸಾರ ಪ್ರಾರಂಭವಾದ ನಂತರ ಒಂದು ಸಲ ಇಲ್ಲಿನ ಮನೆಯ ಮಕ್ಕಳೊಂದಿಗೆ ಬಂದಿದ್ದಳು. ಆಕೆಯ ಅಹಂಕಾರದ ನಡೆನುಡಿ, ಮಕ್ಕಳ ಹುಂಬ ವರ್ತನೆ, ಎಲ್ಲಕ್ಕಿಂತ ಮೇಲಾಗಿ ಕೊಬ್ಬಿದ ಎಮ್ಮೆಯಂತೆ ಕಾಣುತ್ತಿದ್ದ ಆಕೆಯ ಹಿರಿಮಗಳ ಹಾಲ್ಚಾಲು ಯಾಕೋ ಲಕ್ಷ್ಮಿಗೆ ಹಿಡಿಸಿರಲಿಲ್ಲ. ವಿಧವೆ ಅಕ್ಕನ ಸಂಸಾರಕ್ಕೆ ಗಂಡ ಸಹಾಯ ಮಾಡಿದರೆ ಅದರಲ್ಲೇನು ತಪ್ಪು ಕಂಡಿರಲಿಲ್ಲ ಲಕ್ಷ್ಮಿಗೆ. ಆದರೆ ಪ್ರತಿ ತಿಂಗಳ ಸಂಬಳದ ಬಹುಪಾಲನ್ನು ಆತ ಆ ಮನೆಗಾಗಿಯೇ ಖರ್ಚು ಮಾಡುವುದು, ಪ್ರತಿ ರವಿವಾರ ಅಕ್ಕನ ಸಂಸಾರದ ಯೋಗಕ್ಷೇಮ ವಿಚಾರಿಸಲು ಆ ಮನೆಗೇ ಹೋಗುವುದು, ಅನೇಕ ಸಲ ರಾತ್ರಿ ಕೂಡ ಅಲ್ಲೇ ಕಳೆಯುವುದು, ಎಲ್ಲದಕ್ಕೂ ಏನಾದರೊಂದು ನೆಪ ಹೇಳಿ ಆ ವಿಷಯದ ಬಗೆಗೆ ಮಾತನ್ನು ಅಲ್ಲೇ ಬಿಟ್ಟು ಎದ್ದು ಹೊರಗೆ ಹೋಗಿ ಬಿಡುವುದು, ಇಂಥವೆಲ್ಲ ಲಕ್ಷ್ಮಿಗೆ ಬರುತ್ತಾ ನುಂಗಲಾರದ ತುತ್ತಾಗತೊಡಗಿದವು. ಈ ಮಧ್ಯೆ ಲಕ್ಷ್ಮಿಯ ತಮ್ಮನ ಮದುವೆ ನಿಶ್ಚಯವಾಗಿದ್ದರಿಂದ ಲಕ್ಷ್ಮಿ 15 ದಿನದ ರಜೆ ಹಾಕಿ ತವರಿಗೆ ಬಂದಳು. ಒಬ್ಬಳೇ ಏಕೆ ಬಂದೆ ಅಂತ ಕೇಳಿದವರಿಗೆ ಗಂಡ ಮದುವೆಗೆ ಬರುತ್ತಾನೆಂದು ಹೇಳಿದಳು. ಆತನೀಗ ಅಸಿಸ್ಟೆಂಟ್ ಮ್ಯಾನೇಜರ್, ತುಂಬಾ ಕೆಲಸ, ಹಾಗೆಲ್ಲ ರಜೆ ಸಿಗುವುದಿಲ್ಲ ಅಂತ ಸತ್ಯವನ್ನೇ ಹೇಳಿದಳು. ಬರುವಾಗ ತಮ್ಮನಿಗಾಗಿ ಏನಾದರೂ ಒಳ್ಳೆಯ ಪ್ರೆಸೆಂಟೇಷನ್ ತಗೊಂಡು ಬರ್ರಿ ಅಂತ ಗಂಡನಿಗೆ ಹೇಳಿ ಬಂದಿದ್ದಳು. ಕಣ್ಣು ಸರಿಯಾಗಿ ಕಾಣಿಸುತ್ತಿರದಿದ್ದರೂ ಮುಂಬೈಯಿಂದ ಬಂದ ಲಕ್ಷ್ಮಿಯನ್ನು ನೋಡಲೆಂದು ಇಮಾಂಬಿ ಕೋಲೂರಿಕೊಂಡು ಬಂದಳು. ಎಷ್ಟು ದಬಲಿ ಪತ್ನಿ ಆಗಿದ್ದಿ ಬೇಟಿ ಅಂದಳು. ನೆಟಿಕೆ ಮುರಿದಳು. 10ನೆಯ ಸಲ ಬಸಿರಾಗಿದ್ದ ಹಮೀದಾ ಬಾನು ರಕ್ತಹೀನತೆಯಿಂದ ಬಿಳಿಚಿಕೊಂಡು ಜೀವಂತ ಶವದ ಹಾಗೆ ಕಾಣುತ್ತಿದ್ದಳು. ಇನ್ನು ಮತ್ತೆ ಹೆರಿಗೆಯಾದರೆ ಆಕೆ ಜೀವಕ್ಕೆ ಅಪಾಯವೆಂದು ಕಳೆದ ಸಲವೇ ಡಾಕ್ಟರ್ ಹೇಳಿದ್ದರಂತೆ. ಹಾಗೆಂದು ಆಕೆಯ 9ನೇ ಮಗು ಹುಟ್ಟಿದ ನಂತರ ಬಂದಿದ್ದ ಆಕೆಯ ಗಂಡನಿಗೆ ಇಮಾಂಬಿ ಹೇಳಿದಾಗ ಆತ ಜೀವ ಕೊಡುವಾತ, ಉಳಿಸುವಾತ, ತೆಗೆದುಕೊಂಡು ಹೋಗುವಾತ ಅಲ್ಲ, ನಮ್ಮ ಕೈಯಲ್ಲೇನಿದೆ ಅಂತ ಕೈ ಜಾಡಿಸಿಬಿಟ್ಟಿದ್ದ. ಯಥಾ ಪ್ರಕಾರ ಆತ ತಿರುಗಿ ಹೋಗುವಾಗ ಅಲ್ಲಾನ ಕೃಪೆಯನ್ನು ಸಾಬೀತು ಮಾಡಿಯೇ ಹೋಗಿದ್ದ. ಈ ಬಡವನನ್ನು ಮನೆಯ ಹೊಸ್ತಿಲು ತುಳಿಸಕೂಡಬಾರದೆಂದು ಈಗೀಗ ದೊಡ್ಡವರಾಗತೊಡಗಿರುವ ಮಕ್ಕಳು ಹೇಳುತ್ತಿವೆ. ಈ 9 ಮಕ್ಕಳಲ್ಲಿ ಹಿರಿಯ 3 ಯಾರ್ಯಾರೋ ಮನೆಯಲ್ಲೂ ಕೆಲಸಕ್ಕಿದ್ದಾರೆ. ಉಳಿದ 6 ಮಕ್ಕಳು ತಾಯಿ ಅಜ್ಜಿಯರೊಡನೆ ಅರೆ ಹೊಟ್ಟೆ ಉಂಡು ಕಟ್ಟಿಗೆಯಂಥ ಕೈಕಾಲು ಡೊಳ್ಳು ಹೊಟ್ಟೆ ಬಿಟ್ಟುಕೊಂಡು ಜೀವವಿಲ್ಲದ ಕಣ್ಣುಗಳಿಂದ ಜಗತ್ತನ್ನು ನೋಡುತ್ತಾ ಹೇಗೋ ಬದುಕಿಕೊಂಡುವೆ. ಈ ಪೀಳಿಗೆಗೆ ಶೀಘ್ರವೇ ಮತ್ತೊಂದು ದುರ್ದೈವಿ ಹೊಸ ಜೀವ ಸೇರಲಿದೆ. ಈಗಲಾದರೂ ಹಮೀದಾ ಬಾನು ಬುದ್ಧಿ ಕಲಿಯಬಾರದೆ? ಆಕೆಯ ಹಾಗೂ ಈ ಮಕ್ಕಳ ಅನುವು ಆಪತ್ತು, ಜಡ್ಡು ಜಾಪತ್ತು, ಹೊಟ್ಟೆ ಬಟ್ಟೆ ಯಾವುದರ ಖಬರೂ ಇಲ್ಲದೆ ವರ್ಷಕ್ಕೊಂದು ಸಲ ಬಂದು ಕೆಲ ದಿನ ಇದ್ದು ಮಜಾ ಮಾಡಿ ಹೋಗುವ ಹಮೀದಾ ಬಾನು ಯಾಕೆ ಹತ್ತಿರ ಸೇರಿಸಬೇಕು? ಯಾವ ಸುಖಕ್ಕಾಗಿ? ಇದು ಮುದುಕಿ ಇಮಾಂಬಿಯ ವ್ಯಥೆ. ಹಮೀದಾ ಬಾನು ನಿರೀಕ್ಷಿಸಿಯೇ ಇದ್ದಂತೆ ಲಕ್ಷ್ಮಿ ಕೋಪದಿಂದ ಕೇಳಿದಳು. ನೀನ್ಯಾಕೆ ಆತನನ್ನು ಒದ್ದು ಓಡಿಸುವುದಿಲ್ಲ ಹಮೀದಾ? ಇಂಥ ಗಂಡನನ್ನು ಕಟ್ಟಿಕೊಂಡೇನು ಉಣ್ಣುವುದಿದೆ? ಈತನು ಒಬ್ಬ ಗಂಡಸೇ? ಹಮೀದಾ ಬಾನು ಎಂದಿನಂತೆ ಸಣ್ಣ ಮುಖ ಮಾಡಿ ಏನೂ ಮಾತನಾಡದೆ ತಲೆ ತಗ್ಗಿಸಿದಳು. ಮುಂಬೈಗೆ ತಿರುಗಿ ಬಂದಾಗ ಗಂಡನ ಬಗೆಗಿನ ಅಸಮಾಧಾನ ಲಕ್ಷ್ಮಿಯಲ್ಲಿ ಭುಗಿಲೆದ್ದಿತ್ತು. ಆತ ಹುಬ್ಬಳ್ಳಿಗೆ ಆಕೆಯ ತಮ್ಮನ ಮದುವೆಗೆ ಬರೀ ಕೈಯಲ್ಲಿ ಬಂದಿದ್ದ. ಇದೇಕೆ ಹೀಗೆಂದು ಏಕಾಂತದಲ್ಲಿ ಲಕ್ಷ್ಮಿ ಕೇಳಿದಾಗ, ಏನ್ ಮಾಡುವುದು, ಹಣದ ಅಡಚಣೆ ಇತ್ತು ಅಂದ. ಇಷ್ಟಕ್ಕೂ ನೀನು ಹೇಗೂ ಏನಾದರೊಂದು ಕೊಂಡು ಕೊಡುತ್ತೀಯಲ್ಲ, ನಾನು ನೀನು ಬೇರೆಯೇ ಅಂದ. ತುಟಿ ಮುಚ್ಚಿಕೊಂಡು ಲಕ್ಷ್ಮಿ ತಾನೇ ಮಾರ್ಕೆಟ್ಗೆ ಹೋಗಿ ಅಮ್ಮನಿಗೊಂದು ರೇಷ್ಮೆ ಸೀರೆ, ಅಪ್ಪನಿಗೆ ಶಲ್ಲೆ, ತಮ್ಮನಿಗೆ 2 ತೊಲ ಚೈನು ತಂದಳು. ಎಲ್ಲ ನನ್ನ ಯಜಮಾನರು ಮುಂಬೈಯಿಂದ ತಂದದ್ದು ಅಂತ ಹೇಳಿ ನೆಂಟರಿಷ್ಟರಿಂದ ಎಷ್ಟು ಉದಾರಿ ಲಕ್ಷ್ಮಿಯ ಗಂಡ ಅನ್ನಿಸಿಕೊಂಡು ಗರ್ವಪಟ್ಟಳು. ಮುಂಬೈಗೆ ಬಂದ 1 ವಾರದಲ್ಲಿ ಗಂಡನ ಉದಾರತೆಯ ಪೂರ್ಣ ಪರಿಚಯವಾಯಿತು ಅವಳಿಗೆ. ಒಂದು ದಿನ ಸಂಜೆ ಆಕೆ ಬ್ಯಾಂಕಿನಿಂದ ಮನೆಗೆ ಬಂದಳು. ಸುರೇಶ ಟೂರ್ಗೆ ಆತ ದಿಲ್ಲಿಗೆ ಹೋಗಿದ್ದ. ಆಗ ಸುರೇಶ್ ಮಾಮ ದಿಲ್ಲಿಯಿಂದ ತಿರುಗಿ ಬಂದ್ರೇನು ಕೇಳ್ಕೊಂಡ್ ಬಂದಳು ರೇಖಕ್ಕ ಅಂತ ಕೇಳಿಕೊಂಡು ಬಂದಿದ್ದ ಸುರೇಶನ ಅಕ್ಕನ ಮಗ ರವಿ. ರೇಖಾ ಆ ಅಕ್ಕನ ಹಿರಿಮಗಳು. ಸುರೇಶನ ಶಿಫಾರಸಿನಿಂದಲೇ
ಆಕೆಗೆ ಇತ್ತೀಚೆಗೆ ಟೈಪಿಸ್ಟ್ ಕೆಲಸ ಸಿಕ್ಕಿತ್ತು ಯಾವುದೋ ಆಫೀಸಿನಲ್ಲಿ. 30ರ ಆ ಹುಡುಗಿಗೆ ಇನ್ನು ಮದುವೆ ಏಕಾಗಿಲ್ಲ ಎಂದು ಲಕ್ಷ್ಮಿ ಕೇಳಿದಾಗ ಸುರೇಶ, ಅವಳಿನ್ನು ಚಿಕ್ಕ ಹುಡುಗಿ, ಅವಳಿಗೇನು ಅಂಥ ವಯಸ್ಸಾಗಿದೆ ಅನ್ನುತ್ತಿದ್ದ. ಆಕೆಗೇನು ಅಂಥ ಅರ್ಜೆಂಟ್ ಕೆಲಸವೋ ಸುರೇಶ್ ಮಾವನ ಕಡೆಗೆ? ಆತನೇನು ಬಂದಿಲ್ಲವೆಂದು ಲಕ್ಷ್ಮಿ ಹುಬ್ಬುಗಂಟಿಕೆಯೇ ಉತ್ತರಿಸಿದಳು. ರವಿ ಉತ್ಸಾಹದಿಂದ ಹೇಳಿದ್ದ, ಮಾಮಿ, ನನ್ನ ಹೊಸ ಸುವೇಗ ನೋಡಿದ್ರೇನು? ಮೊನ್ನೆ ಸುರೇಶ್ ಮಾವ ಕೊಡ್ಸಿದ್ರು. 3,500 ಕೊಟ್ರಂತ. ಬರ್ರಿ, ಹೊರಗಿಟ್ಟಿನಿ, ನೋಡ್ಬರ್ರಿ, ವಂಡರ್ಫುಲ್ ಅದ. ಲಕ್ಷ್ಮಿಗೆ ತನಗಾದ ಆಘಾತವನ್ನು ತೋರಿಸಿಕೊಳ್ಳದಿರಲು ನಿಜವಾಗಿಯೂ ಕಠಿಣವೆನಿಸಿತು. ದಿಲ್ಲಿಯಿಂದ ಮರಳಿ ಬಂದ ಸುರೇಶ ಒಳ್ಳೆಯ ಮೂಡಿನಲ್ಲಿದ್ದ. ಹೆಂಡತಿಯನ್ನು ಅಪ್ಪಿ ರಮಿಸಿ, ನಿನ್ನ ಬಿಟ್ಟಿರೋದು ಬಹಳ ತ್ರಾಸ್ ಲಕ್ಷ್ಮಿ ಅಂದ. ಲಕ್ಷ್ಮಿ ಕರಗಿದಳು. ಆತ ಬೇಕಾದವರಿಗೆ ಬೇಕಾದಷ್ಟು ಖರ್ಚು ಮಾಡಲಿ, ತನ್ನನ್ನು ಮಾತ್ರ ಪ್ರೀತಿಸಿದರೆ ಸಾಕು, ತನಗೇನು ತನ್ನದೇ ಹಣವಿಲ್ಲವೇ ಖರ್ಚು ಮಾಡಲು ಅನ್ನಿಸಿತು. ತಾನೇನು ಉಳಿದ ಹೆಂಗಸರಂತೆ ಆರ್ಥಿಕವಾಗಿ ಗಂಡನನ್ನು ಅವಲಂಬಿಸಬೇಕಾಗಿಲ್ಲ. ತನಗೆ ಏನು ಬೇಕಾದರೂ ತನ್ನ ಹಣದಿಂದ ಕೊಳ್ಳಬಹುದು. ಗಂಡನ ಹಣ ತನಗೆ ಬೇಡ, ಆತನ ಪ್ರೀತಿಯೊಂದು ತನ್ನ ಪಾಲಿಗಿದ್ದರೆ ಸಾಕು ಅನ್ನಿಸಿತು. ತುಂಬು ಮನಸ್ಸಿನಿಂದ ಆಕೆ ಗಂಡನ ಪ್ರೀತಿಗೆ ಮನ ತೆರೆದು ಸ್ಪಂದಿಸಿದಳು. ಆದರೆ ಎಷ್ಟೋ ಸಲ ಆಕೆಗೆ ಮತ್ತೆ ಆಸೆಯಾಗುತ್ತಿತ್ತು. ಗಂಡ ತನಗಾಗಿ ಏನಾದರೂ ತರಬೇಕು, ತಾನದನ್ನು ಪಡೆದು ಕಣ್ಣರಳಿಸಿದ್ದು ನೋಡಿ ಆತನ ಕಣ್ಣು ಅರಳಬೇಕು. ಹೀಗೆ ಎಲ್ಲ ಸಾಧಾರಣ ಹೆಂಗಸಗಿರುವ ಆಸೆ. ಆದರೆ ಬಾಯಿ ಬಿಟ್ಟು ಕೇಳುವ ಮಟ್ಟಕ್ಕೆ ಇಳಿಯಲಾರಳು. ಆಸೆಯನ್ನು ಹತ್ತಿಕ್ಕಲಾರಳು. ಹಾಗೊಮ್ಮೆ ಅವರ ಲಗ್ನದ ಮೊದಲನೆಯ ವಾರ್ಷಿಕೋತ್ಸವ ಬಂದಾಗ ತುಂಬಾ ಸಡಗರ ಪಟ್ಟು ಮಧ್ಯಾಹ್ನ ಅರ್ಧ ರಜೆ ಹಾಕಿ ಆತನಿಗಿಂತ ಮೊದಲೇ ಮನೆಗೆ ಬಂದು ಸಿಹಿ ತಯಾರಿಸಿ, ಮನೆ ಸಿಂಗರಿಸಿ, ಆಭರಣ ತೊಟ್ಟು, ಹೊಸ ಸೀರೆಯುಟ್ಟು ಸಿಂಗಾರವಾಗಿ ಕಾತರದಿಂದ ಆತನಿಗಾಗಿ ಕಾಯ್ದಳು. ಆತ ತನಗಾಗಿ ಏನಾದರೂ ತರಬಹುದು ಅಂದುಕೊಂಡಳು. ಆತ ಏನೂ ತರದಿದ್ದಾಗ, ತನ್ನ ಅಲಂಕಾರವನ್ನು ಗಮನಿಸದಿದ್ದಾಗ ಸಹಜವಾಗಿಯೇ ನೊಂದುಕೊಂಡಳು. ಕೊನೆಗೆ ಸೋತು, ಇವತ್ತು ನಮ್ಮ ಲಗ್ನದ ಆನಿವರ್ಸರಿ ಅಲ್ವೇನ್ರಿ ಅಂತ ಜ್ಞಾಪಿಸಿದಳು. ಹೌದಲ್ಲ, ಮರ್ತೇ ಬಿಟ್ಟಿದ್ದೆ. ನಿನಗೆ ನನ್ನ ಸ್ವಭಾವ ಗೊತ್ತಲ್ಲ ಲಕ್ಷ್ಮಿ, ನಾನು ತಾರೀಖುಗಳಿಗೆ ಮಹತ್ವ ಕೊಡುವುದಿಲ್ಲ ಅಂದ ಸುರೇಶ. ಹೌದು, ಅವಳಿಗೆ ಗೊತ್ತಿತ್ತು. ಆದರೆ ಅವಳನಿನ್ನು ಆಸೆ ಉಸಿರಾಡುತ್ತಿತ್ತು. ಮಾರ್ಕೆಟ್ ಕಡೆ ಹೋಗಿ ಬರೋಣವೇ ಅಂದಳು. ಆತ ಸ್ಕೂಟರ್ ಶುರು ಮಾಡಿದ. ಆಕೆ ಇಚ್ಛಿಸಿದಂತೆ ದೇವಾಲಯಕ್ಕೆ ಕರೆದುಕೊಂಡು ಹೋದ. ಕಾಯಿ ಪಲ್ಲೆ, ಹಣ್ಣು ಹಂಪಲು ಇತ್ಯಾದಿ ಕೊಂಡರು. ಇನ್ನೂ ಸ್ಪಷ್ಟವಾಗಲೆತ್ನಿಸುತ್ತಾ ಕೊನೆಯ ಪ್ರಯತ್ನವೆಂದು ಲಕ್ಷ್ಮಿ ಅಂದಳು, ಆ ಶೋಕೇಸ್ನೊಳಗಿರೋ ಸೀರೆ ಬ್ಯೂಟಿಫುಲ್ ಅದ ಅಲ್ರಿ? ಆದರೆ ಆತನ ಬರಡು ಹೂ ಕೇಳಿ ಆಕೆಯ ಉತ್ಸಾಹ ಜರ್ರನೆ ಇಳಿದು ಹೋಯಿತು. ಮುಂದೆ ಆಕೆ ಮಾತನಾಡಲಿಲ್ಲ. ಹೌದು, ಸುರೇಶನ ಸ್ವಭಾವವೇ ಹಾಗೆ. ಇಂಥ ತಾರೀಕು ನೆನಪಿಡುವುದು, ಉಡುಗೊರೆ ತರುವುದು, ಶುಭಾಶಯ ಹೇಳುವುದು ಇತ್ಯಾದಿಯೆಲ್ಲ ಆತನ ಮಟ್ಟಿಗೆ ತೀರಾ ಔಪಚಾರಿಕ, ಚೈಲ್ಡಿಶ್. ತಾನು ಅರ್ಥ ಮಾಡಿಕೊಳ್ಳಬೇಕು. ಜಗಳವಾಡಲು, ಕಾಡಿಬೇಡಲು ತಾನೇನು ಅಶಿಕ್ಷಿತ, ಅನಾಗರಿಕ ಹೆಂಗಸೆ? ಆ ರಾತ್ರಿ ತಮ್ಮ ಪಾಲಿಗೆ ಪ್ರತಿ ರಾತ್ರಿಯೂ ಮೊದಲ ರಾತ್ರಿಯೇ ಅಲ್ಲವೇ ಲಕ್ಷ್ಮಿ ಅಂತ ಆತ ಬಳಿಗೆಳೆದುಕೊಂಡಾಗ ಆಕೆಯೂ ತಾರೀಖು, ಉಡುಗೊರೆ ಇತ್ಯಾದಿಗಳನ್ನು ಮರೆತು ಬಿಟ್ಟಳು. ಮರುವಾರ ಒಂದು ದಿನ ಆತ ಆಫೀಸಿನಿಂದ ಬಂದೊಡನೆ ಅವಳಿಗೆ ರೆಡಿಯಾಗಲು ಹೇಳಿ ಚಹಾ ಕೂಡ ಕುಡಿಯದೆ ಅವಳನ್ನು ಕರೆದುಕೊಂಡು ಹೊರಟ. ಟ್ಯಾಕ್ಸಿ ವರ್ಲಿಯ ದಾರಿ ಹಿಡಿದಾಗಲೇ ಲಕ್ಷ್ಮಿಗೆ ತಿಳಿದದ್ದು ಹೊರಟದ್ದು ಆತನ ಅಕ್ಕನ ಮನೆಗೆ ಅಂತ. ಮನಸ್ಸಿನಲ್ಲಿನ ಅಸಮಾಧಾನ ಹೊರಗಿಡವದೆ ಶಿಷ್ಟಾಚಾರಕ್ಕಾಗಿ ಆಕೆ ನಗುಮುಖದಿಂದಲೇ ಎಲ್ಲರೊಂದಿಗೂ ಮಾತನಾಡಿದಳು. ಚಹಾ ತಿಂಡಿ ನಡೆದಾಗ, ಇದೇನಿವತ್ತು ವಿಶೇಷ ಅಂತ ಕೇಳಿದಳು. ಮಿರಿಮಿರಿ ಮಿಂಚುವ ಹೊಸ ಸೀರೆಯುಟ್ಟು ಅತ್ತಿಂದಿತ್ತ ಬಳುಕುತ್ತಾ ಓಡಾಡುತ್ತಿದ್ದ ರೇಖಾ ವಯ್ಯಾರವಾಗಿ ನಕ್ಕು ಅಂದಳು. ಅದೇನ್ ಮಾಮಿ ಹಿಂಗ್ ಕೇಳ್ತೀರಿ? ಸುರೇಶ್ ಮಾಮ ನಿಮ್ಗ ಹೇಳಿಲ್ಲೇನು? ಇವತ್ತು ನನ್ನ ಬರ್ತ್ಡೇ. ನೆನ್ನೆನೆ ನನ್ನ ಕರ್ಕೊಂಡೋಗಿ ಈ ಸೀರೆ ಕೊಡ್ಸಿದ್ರು ಸುರೇಶ್ ಮಾಮ. ಹ್ಯಾಂಗದ? ನಿಮ್ಗ್ ಲೈಕ್ ಆತೋ ಇಲ್ಲೋ ಈ ಸೀರೆ? ಜೊತೆಗೆ ಆಕೆಯ ತಾಯಿಯ ಶಿಫಾರಸು. ನಮ್ ಸುರೇಶ ಇಂಥವೆಲ್ಲ ಎಂದೂ ಮರೆಯೋದಿಲ್ಲ. ಬಹಳ ಅಂತಃಕರಣಿ ಹುಡುಗ. ಮುಂದೆಲ್ಲ ಏನೇನೋ ಮಾತುಕತೆಯಾಯಿತೋ. ಯಾವಾಗ ಅಲ್ಲಿಂದ ಎದ್ದು ಬಂದದ್ದು ಲಕ್ಷ್ಮಿಗೆ ನೆನಪಿಲ್ಲ. ಲಕ್ಷ್ಮಿಯ ಮನಸ್ಸು ಕಹಿಯಾದದ್ದು ನಿಜ. ಆ ದಿನಗಳಲ್ಲಿ ಅವಳು ಬಸಿರಿ ಬೇರೆ. ಅವಳಿಗೆ ಸದಾ ಸುರೇಶ ತನ್ನ ಕೂಡ ಇರಬೇಕು ಅನ್ನಿಸುತ್ತಿತ್ತು. ಅದು ಸಾಧ್ಯವಾಗದಾಗ ಅವಳಿಗೆ ದುಃಖವಾಗುತ್ತಿತ್ತು. ಎಷ್ಟೋ ಸಲ ಆಕೆ ಆತನಿಗಾಗಿ ರಾತ್ರಿ ಕಾಯ್ದು ಕಾಯ್ದು ಊಟ ಮಾಡದೆ ಹಾಗೆ ಮಲಗಿದಾಗ ಆತ ತಡವಾಗಿ ತೂರಾಡುತ್ತಾ ಬರುತ್ತಿದ್ದ. ಅವಳಿಗಾಗಿ ಅನುತಾಪ, ಅನುಕಂಪ ಇತ್ಯಾದಿ ತೋರದೆ ನೇರವಾಗಿ ಹಾಸಿಗೆ ಸೇರುತ್ತಿದ್ದ. ಎಷ್ಟೋ ಸಲ ಅವಳ ಇಚ್ಛೆಗೆ ವಿರುದ್ಧವಾಗಿ ವರ್ತಿಸುತ್ತಿದ್ದ. ಅವಳು ಪ್ರತಿಭಟಿಸಿದಾಗ ಬಲಾತ್ಕರಿಸುತ್ತಿದ್ದ. ಅಥವಾ ಸಿಟ್ಟಾಗಿ 2 ದಿನ ಮನೆಗೆ ಬರುತ್ತಿರಲಿಲ್ಲ. ಟೂರ್ಗೆ ಹೋಗಿದ್ದೆ ಅಂತ ಹೇಳುತ್ತಿದ್ದ. ಇತ್ತೀಚೆಗೆ ಆತನಿಗೆ ಬೇರೆ ಶಾಖೆಗೆ ವರ್ಗವಾಗಿದ್ದರಿಂದ ಆತನ ಟೂರ್ ಪ್ರೋಗ್ರಾಂಗಳು ಆಕೆಗೆ ತಿಳಿದಿರುತ್ತಿರಲಿಲ್ಲ. ಆಕೆ ಬೇಕೆಂದರೆ ಆತನ ಶಾಖೆಗೆ ಫೋನ್ ಮಾಡಿ ಆತ ನಿಜವಾಗಿಯೂ ಟೂರ್ಗೆ ಹೋಗಿದ್ದನೇ ಕೇಳಿ ತಿಳಿಯಬಹುದಿತ್ತು. ಆಕೆ ಹಾಗೆಂದೂ ಮಾಡಲಿಲ್ಲ.
ಅಕಸ್ಮಾತ್ ಆತ ಟೂರ್ಗೆ ಹೋಗಿರಲಿಲ್ಲವೆಂದು ತಿಳಿದು ಬಂದರೆ ಆತ ರಾತ್ರಿ ಎಲ್ಲಿ ಕಳೆದಿರಬಹುದು ಅಂತ ಯೋಚಿಸಬೇಕಾಗುತ್ತಿತ್ತು. ಆ ಪ್ರಶ್ನೆ ಎದುರಿಸುವ ಸ್ಥೈರ್ಯ ಅವಳಲ್ಲಿರಲಿಲ್ಲ. ಆದರೂ ಹಲವಾರು ಸಲ ಆಕೆ ಗಂಡನೊಂದಿಗೆ ಜಗಳವಾಡಿದಳು. ತನ್ನ ಹಕ್ಕು, ಆತನ ಕರ್ತವ್ಯ ಇತ್ಯಾದಿ ಬಗ್ಗೆ ಸೂತ್ರಗಳನ್ನು ಪಠಿಸಿದಳು. ಆತ ಆಕೆಯನ್ನು ಸೊಕ್ಕಿನ ಹೆಣ್ಣೆಂದು ಜರೆದ. ಇಬ್ಬರು ಬೇಜಾರು ಪಟ್ಟರು. ಅದೆಲ್ಲ ಏನೇ ಆದರೂ ಲಕ್ಷ್ಮಿ ಹೆರಿಗೆಗಾಗಿ ತವರಿಗೆ ಹೋಗುವ 15 ದಿನ ಮೊದಲಿನಿಂದಲೂ ಹಗಲು ರಾತ್ರಿ ಆತನಿಗೆ ದುಂಬಾಲು ಬಿದ್ದಳು. ನಂಗ್ಯಾಕೋ ಹೆದರಿಕೆ. ಹೆರಿಗೆಯ ಡೇಟ್ ಕೊಟ್ಟಿದ್ದಾರಲ್ಲ ಡಾಕ್ಟ್ರು, ಆ ಸುಮಾರಿಗೆ 10-15 ದಿನ ರಜೆ ತಗೊಂಡು ನೀವು ಬರ್ರಿ. ನೀವು ಹತ್ತಿರ ಇದ್ರೇನೆ ನನಗೆ ಧೈರ್ಯ. ನಾನೆಂದು ನಿಮಗೆ ಏನೂ ಕೇಳಿಲ್ಲ. ಇದೊಂದಕ್ಕೆ ಇಲ್ಲ ಅನ್ಬಾರ್ದು. ಪ್ಲೀಸ್, ಬರ್ಲಿಕ್ಕೆ ಬೇಕು ಪ್ಲೀಸ್. ಆತ ಹ್ಞೂ ಅಂದ. ಲಕ್ಷ್ಮಿ ಹುಬ್ಬಳ್ಳಿಗೆ ಹೆರಿಗೆಗೆಂದು ಬಂದಾಗ ಅವಳ ತಾಯಿಯಷ್ಟೇ ಸಂಭ್ರಮ ಪಟ್ಟವರು ಇಮಾಂಬಿ ಹಮೀದ್ ಬಾನು. ತಾನೇ ಮುಂದಾಗಿ ಹಮೀದಾ ಬಾನು ಲಕ್ಷ್ಮಿಯ ಹುಟ್ಟಲಿರುವ ಮಗುವಿಗೆ ಎಣ್ಣೆ ನೀರು ಹಾಕುವ ಕೆಲಸ ಮುಂಗಡವಾಗಿ ವಹಿಸಿಕೊಂಡಳು. ಏನಂತಾನಾ ಗೌಸಾಹೇಬ ಅಂತ ಲಕ್ಷ್ಮಿ ನಗುತ್ತಾ ಕೇಳಿದಾಗ ಮಾತ್ರ ಅಜ್ಜಿ ಮೊಮ್ಮಗಳಿಬ್ಬರ ಮುಖಗಳು ಬಾಡಿದವು. 2 ತಿಂಗಳ ಹಿಂದೆ ಹಮೀದಾ ಬಾನುವಿನ ಕೊನೆಯ 2 ಮಕ್ಕಳಿಗೆ ಸೀರಿಯಸ್ ಟೈಫಾಯ್ಡ್ ಜ್ವರ ಬಂದಿತ್ತು. ಅದೇ ಸಮಯದಲ್ಲಿ ವಾರ್ಷಿಕ ಭೇಟಿಗೆ ಬಂದಿದ್ದ ಗೌಸಾ ಸಾಹೇಬ ಮಕ್ಕಳ ಗಂಭೀರ ಸ್ಥಿತಿಯನ್ನು ಕಡೆಗಣಿಸಿ 8 ದಿನ ಊರಲ್ಲಿದ್ದು ತನ್ನ ವಾರ್ಷಿಕ ಕಾರ್ಯಕ್ರಮ ಮುಗಿಸಿ ತಿರುಗಿ ಹೋಗಿಬಿಟ್ಟಿದ್ದ. ಮುಂದೆ 8 ದಿನಗಳಲ್ಲಿ 2 ಮಕ್ಕಳು ತೀರಿ ಹೋಗಿದ್ದವು. ಹೋ ಅದ್ಮಿ ಸೈತಾನ್ ಹೈ ಅಂತ ಇಮಾಂಬಿ ಶಪಿಸುತ್ತಿದ್ದಾಗ, ಇನ್ನಾದರೂ ಬುದ್ಧಿ ಕಲಿ ಹಮೀದಾ, ಇನ್ನೊಮ್ಮ ಬಂದರೆ ಕುತ್ತಿಗೆ ಹಿಡಿದು ಅತ್ಲಾಗ ನೂಕಿ ಒತ್ ಕಳಿಸ್ಬಿಡು ಆ ಮಗನ್ನ ಅಂತ ಲಕ್ಷ್ಮಿ ಸಿಟ್ಟು ಮಾಡುತ್ತಿದ್ದಾಗ ಹಮೀದಾ ಬಾನುವಿನ ಕಣ್ಣುಗಳು ಮೌನವಾಗಿ ತುಂಬಿಕೊಂಡವು. ಲಕ್ಷ್ಮಿಗೆ ಮಾತು ಕೊಟ್ಟಿದ್ದಂತೆ ಆಕೆಯ ಗಂಡ ಹೆರಿಗೆ ಸಮಯದಲ್ಲಿ ಬರಲಿಲ್ಲ. ಅವರಿಗೆ ಎಷ್ಟು ಕೆಲಸವೋ ಏನೋ, ನಾವೆಲ್ಲ ಇದ್ದೇವಲ್ಲ ಅಂದರು ಲಕ್ಷ್ಮಿಯ ತಾಯಿ, ತಂದೆ, ತಮ್ಮ. ಆದರೂ ಲಕ್ಷ್ಮಿಗೆ ಗಂಡನ ಅಲಕ್ಷ್ಯದಿಂದ ಹೇಳತೀರದ ಬೇಸರವಾಯಿತು. ಗಂಡು ಮಗು ಹುಟ್ಟಿದ ಸಂತೋಷದಲ್ಲಿ ಬೇಸರ ಸಾಕಷ್ಟು ಮರೆತೂ ಹೋಯಿತು. ಮುಂದೆ ತಿಂಗಳ ನಂತರ ಆತ ಬಂದಾಗ ಹೆರಿಗೆಯ ಹೊತ್ತಿನಲ್ಲಿ ಬಾರಲಾಗದಿದ್ದಕ್ಕೆ ಆತ ಕಾರಣವನ್ನೂ ಕೊಟ್ಟ. ರೇಖಾಗೆ ರಸ್ತೆ ಅಪಘಾತದಲ್ಲಿ ಕಾಲು ಉಳುಕಿತ್ತು. ಪ್ಲಾಸ್ಟರ್ ಹಾಕಿಸುವುದು, ಔಷಧಿ ಕೊಡಿಸುವುದು, ಮೂಳೆ ತಜ್ಞರ ಕಡೆ ಹೋಗುವುದು, ಹೀಗಾಗಿ ಕೆಲಸ ಇತ್ತು. ಪುಣ್ಯಕ್ಕೆ ಕಾಲು ಮತ್ತೆ ಮೊದಲಿನಂತಾಯಿತು. ಈಗೇನೂ ಕಾಳಜಿ ಮಾಡಬೇಕಾಗಿಲ್ಲ. ನಗುತ್ತಿರುವ ಎಳೆ ಮಗುವಿನ ಕಡೆ ನೋಡುತ್ತಿದ್ದಂತೆ ಲಕ್ಷ್ಮಿಯ ಬಿಗಿದಿದ್ದ ಹುಬ್ಬುಗಳು ಸಡಿಲವಾಗಿದ್ದವು. ಯಾಕೋ ಎಂಥದೋ ಅನುಮಾನ, ಅಸಹನೆ, ಅಸಮಾಧಾನ ಅನಿಸತೊಡಗಿದ್ದರಿಂದ, ಅದನ್ನೆಲ್ಲ ತಾಳುವುದೇ ಆಗದಿದ್ದರಿಂದ ಲಕ್ಷ್ಮಿ 3 ತಿಂಗಳಾಗುವುದಕ್ಕೆ ಮೊದಲೇ ಮುಂಬೈಗೆ ಹೊರಟು ಬಂದಳು. ಧೂಳು ಹಿಡಿದಿದ್ದ ಮನೆಯನ್ನು ಸ್ವತಃ ಝಾಡಿಸಿ ಸ್ವಚ್ಛ ಮಾಡಿದಳು. ಮಗುವನ್ನು ನೋಡಲೆಂದು ಜೊತೆಯಲ್ಲಿ ಕರೆತಂದಿದ್ದ ಹಮೀದಾ ಬಾನುವಿನ 2ನೇ ಮಗಳಿಗೆ ನಗುನಗುತ್ತಾ ತನ್ನ ಮನೆಯ ಸುತ್ತಲಿನ ಅಂಗಡಿ, ಹಾಲಿನ ಡೇರಿ, ಕಾಯಿ ಪಲ್ಯ ಮಾರ್ಕೆಟು ಇತ್ಯಾದಿಗಳ ಪರಿಚಯ ಮಾಡಿಕೊಟ್ಟಳು. ಹಲವಾರು ತರದ ಅಡಿಗೆ ಮಾಡಿ, ನಿಮಗೆ ಹೋಟೆಲ್ ಊಟ ಬೇಸರ ಆಗಿರ್ಬೇಕಲ್ಲ ಅಂತ ಗಂಡನಿಗೆ ಉಪಚರಿಸುತ್ತಾ ಬಡಿಸಿದಳು. ಆತ, ನಾ ಎಲ್ಲೇ ದಿನ ಹೋಟೆಲ್ನಾಗೆ ಉಣ್ತಿದ್ದೆ, ಅಕ್ಕನ ಮನೆ ಇತ್ತಲ್ಲ ಬೇಸರ ಆದಾಗ ಅಂದಾಗ ಪೆಚ್ಚಾದಳು. ಆದರೂ ಸುಧಾರಿಸಿಕೊಂಡು ರಾತ್ರಿ ಮಲ್ಲಿಗೆ ಮುಡಿದು ಇಂಪೋರ್ಟೆಡ್ ಪರ್ಫ್ಯೂಮ್ ಬಳಸಿ ಮಾದಕವಾಗಿ ನಕ್ಕು ಆತನ ಹತ್ತಿರ ಹೋಗಿ ಕುಳಿತಳು. ಆತ, ಹೊತ್ತಾಯ್ತು ಮಲಗಿಕೋ ಹೋಗು ಲಕ್ಷ್ಮಿ, ಮತ್ತು ಕೂಸು ಎದ್ರ ನಿಂಗ ನಿದ್ದೆ ಆಗೋದಿಲ್ಲ ಅಂತಂದು ಮುಸುಕೆಳೆದುಕೊಂಡು ಆಚೆ ಮಗ್ಗುಲದಾಗ ಮತ್ತೆ ಪೆಚ್ಚಾಗಿ ಮಗುವಿನ ಪಕ್ಕ ಹೋಗಿ ಮಲಗಿದಳು. 1 ತಿಂಗಳು, 2 ತಿಂಗಳು, ತಾನು ಮುಂಬೈಗೆ ಬಂದು 4 ತಿಂಗಳಾದರೂ ಪ್ರತಿ ರಾತ್ರಿ ಇದೇ ಕಥೆಯಾದಾಗ ಲಕ್ಷ್ಮಿ ನಿಜವಾಗಿ ಅಸ್ವಸ್ಥಳಾದಳು. ಸಾಲದಕ್ಕೆ ಪಕ್ಕದ ಮನೆ ಯಾಕೆ ಬೇರೆ, ನೀವು ತವರಿಗೆ ಹೋಗಿದ್ದಾಗ ನಿಮ್ಮವರ ಅಕ್ಕನ ಮಕ್ಕಳು ಆಗಾಗ ಬರುತ್ತಿದ್ರಪ್ಪ ಅಂತ ವ್ಯಂಗ್ಯವಾಡಿದ್ದಳು. ಏನೂ ಮಾಡದ ತೋಚದೆ ಗಂಡ ವಿಪರೀತವಾಗಿ ಕುಡಿದು ತಡವಾಗಿ ಮನೆಗೆ ಬಂದ ಒಂದು ರಾತ್ರಿ ಲಕ್ಷ್ಮಿ ತಾನಾಗಿ ಆತನೆಡೆ ಹೋದಳು. ಆ ರಾತ್ರಿಯ ಆತನ ವರ್ತನೆಯಲ್ಲಿ ಒಂದಿನಿತೂ ಮಾರ್ದವವಾಗಲಿ ಪ್ರೀತಿಯಾಗಲಿ ಇರಲಿಲ್ಲ. ಲಕ್ಷ್ಮಿಗೆ ಮೈಯೆಲ್ಲ ಮೈಲಿಗೆ ಆದಂತೆನಿಸಿ ತೀರಾ ಅವಮಾನವೆನಿಸಿ ವಿಪರೀತ ಹೇಸಿಗೆ ಎನಿಸಿತು. ಹಾಗೆ ಮತ್ತೂ ಹಲವು ತಿಂಗಳುಗಳು ಕಳೆದಿದ್ದವು. ಮದುವೆಗೆ ಮೊದಲು ಅದೆಷ್ಟು ಪ್ರೇಮದ ಮಾತನಾಡಿದ್ದ, 100 ಆಶ್ವಾಸನೆಗಳನ್ನಿತ್ತ, ಬದುಕೊಂದು ಸುಂದರ ಕನಸೆಂಬ ನಂಬಿಕೆ ಮೂಡಿಸಿದ್ದ. ತೀರಾ ರೊಮ್ಯಾಂಟಿಕ್, ತೀರಾ ಜೆಂಟಲ್ ಆಗಿದ್ದ ಮನುಷ್ಯ ಈತನೆಯೇ ಅಂತ ಸಂಶಯ ಬರುತ್ತಿತ್ತು ಲಕ್ಷ್ಮಿಗೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ತನಗೆ ಜೀವನದ ಬಗ್ಗೆ ವೈರಾಗ್ಯ ಹುಟ್ಟುವ ಹಾಗೆ, ಯಾತರಲ್ಲೂ ಆಸಕ್ತಿ ಉಳಿಯದ ಹಾಗೆ, ಯಾತರ ಬಗೆಗೂ ಉತ್ಸಾಹವಿರದ ಹಾಗೆ ಮಾಡಿದನಲ್ಲ ಈ ಮನುಷ್ಯ ಅಂತ ಅವಳಿಗೆ ಈಗೀಗ ಸಿಟ್ಟು ಬರತೊಡಗಿತ್ತು. ತಾನೇಕೆ ಇಷ್ಟೆಲ್ಲ ಆಲಕ್ಷ್ಯ, ನೋವು, ಅಪಮಾನ ತಾಳಿಕೊಳ್ಳುತ್ತಿದ್ದೇನೆ ಅಂತ ತನ್ನ ಬಗೆಗೆ ಜಿಗುಪ್ಸೆಯಾಗತೊಡಗಿತ್ತು. ಹಾಗಿದ್ದಾಗೊಂದು ಸಲ ಸತತ 1 ವಾರ ಸುರೇಶ ಮನೆಗೆ ಬರಲಿಲ್ಲ. ಲಕ್ಷ್ಮಿ ಕಾಯ್ದು ಕಾಯ್ದು ಸುಸ್ತಾಗಿ ಕೊನೆಗೆ ಗಾಬರಿಯಾಗಿ ಆತನ ಬ್ಯಾಂಕಿಗೆ ಫೋನ್ ಮಾಡಿದಳು. ಯಾರು ಮಾತನಾಡೋದು ಅಂತ ಆಚೆ ಕಡೆಯಿಂದ ಧ್ವನಿ ಬಂದಾಗ ನಾಲಿಗೆ ತಡವರಿಸಿತು.
ಹೆಂಡತಿಗೆ ಹೇಳದೆ ಗಂಡ ನಾಪತ್ತೆಯಾಗಬೇಕೆಂದರೆ? ನಾನು ಅವರ ಫ್ರೆಂಡ್ ಅಂದಳು. ಹಾಗೆ ತಾನು ಹೇಳಬೇಕಾದ ಪ್ರಸಂಗ ತಂದುದಕ್ಕಾಗಿ ಎದುರಿಗಿಲ್ಲದ ಗಂಡನನ್ನು ಶಪಿಸಿದಳು. ಆತ 10 ದಿನ ರಜೆ ಹಾಕಿದ್ದಾನೆಂದು ತಿಳಿದಾಗ ನಿಜವಾಗಿ ಕಂಗಾಲಾದಳು. ಆತನ ಅಕ್ಕನ ಮನೆಗೆ ಹೋಗಿ ವಿಚಾರಿಸಲು ಮನಸ್ಸು ಬರಲಿಲ್ಲ. ಹಾಗೆ ಹಗಲು ಊಟ ಬಿಟ್ಟು ರಾತ್ರಿ ನಿದ್ದೆಗೆಟ್ಟು ಚಿಂತಿಸಿ ಹೈರಾಣಾದಳು. 1 ವಾರದ ನಂತರ ಆತ ಬಂದ. ಗಡ್ಡ ಬೆಳೆದಿತ್ತು, ಕೂದಲು ಕೆದರಿತ್ತು, ಕಣ್ಣು ಕೆಂಪಾಗಿತ್ತು, ಬಟ್ಟೆಯೆಲ್ಲ ಸುಕ್ಕು ಸುಕ್ಕು. ಲಕ್ಷ್ಮಿ ತನ್ನೆಲ್ಲ ಕೋಪ, ಅಸಮಾಧಾನ, ಚಿಂತೆ ಮರೆತು ನಿಜವಾದ ಕಳಕಳಿಯಿಂದ ಆತನ ಕೊರಳ ಸುತ್ತ ಕೈ ಹಾಕಿ ಕೇಳಿದಳು. ಏನಿದು? ಯಾಕೆ ಹೀಗೆ? ಎಲ್ಲಿದ್ದೀರಿ? ಏನ್ ಮಾಡ್ತಿದ್ರಿ? ಆತ ಸಹಜವಾಗಿ ಉತ್ತರಿಸಿದ. ರೇಖಾಗೆ ಬಹಳ ಕೆಟ್ಟದಾದ ಮಲೇರಿಯಾ ಬಂದಿತ್ತು. ದವಾಖಾನೆಗೆ ಹಾಕಬೇಕಾಯಿತು. ರಾತ್ರಿ ಅವಳೊಂದಿಗಿರಲು ಯಾರಾದರೂ ಬೇಕಲ್ಲ. ಬಹಳ ಸೀರಿಯಸ್ ಆಗಿತ್ತು. ಇವತ್ತೇ ಜ್ವರ ಬಿಟ್ಟದ್ದು. ಹೇಳಿ ಹೋಗಲು ಬಂದೆ. ಸ್ವಲ್ಪ ಹಣವೂ ಬೇಕಾಗಿತ್ತು. ತಾಳ್ಮೆಗೆಟ್ಟು ಚೀರುವ ಧ್ವನಿಯಲ್ಲಿ ಕೇಳಿದಳು ಲಕ್ಷ್ಮಿ. ನೀನು ನನ್ನ ಲಗ್ನಾಗೋ ಬದಲು ಹಿಂಗ ನನ್ನನ್ನು ದಿನ ಕೊಲ್ಲ ಬದಲು ಆ ರೇಖಾನ ಯಾಕೆ ಲಗ್ನಾಗ್ಲಿಲ್ಲ? ಶಟಪ್ ಅಂತ ಕೂಗಿ ಆತ ಬಲವಾಗಿ ಕೈ ಬೀಸಿ ಆಕೆಯ ಕೆನ್ನೆಯ ಮೇಲೆ ರಪ್ ಎಂದು ಬಾರಿಸಿದ. ಕಣ್ಣು ಕತ್ತಲೆ ಬಂದು ಆಕೆ ಅಲ್ಲೇ ಕುಸಿದು ಕೂತಳು. ಮುಂದಿನದು ದುಃಖದ ಕಥೆಯೇ. ಆಕೆ ಆತನನ್ನು ಹಳಿದಳು. ಬದಲಾಗಿ ಆತ, ರೇಖಾ ತನ್ನ ತಂಗಿಯ ಸಮಾನ ಅಂದ. ಹೀಗೆಲ್ಲ ಹೊಲಸು ವಿಚಾರ ನಿನ್ನ ತಲೆಯಲ್ಲಿ ಯಾಕೆ ಬಂತು ಅಂದ. ಅಷ್ಟಕ್ಕೆ ಸುಮ್ಮನಾಗದೆ, ನಿನ್ನ ಇತಿಹಾಸವೇ ಹೊಲಸಾಗಿರಬೇಕು, ಅದಕ್ಕೆ ಬೇರೆಯವರ ಬಗ್ಗೆ ಹೀಗೆಲ್ಲ ಹೊಲಸು ವಿಚಾರ ಮಾಡುತ್ತೀ ಅಂದು ಬಿಟ್ಟ. ಮರುದಿನ ಮುಂಜಾನೆ ಲಕ್ಷ್ಮಿ ಬ್ಯಾಂಕಿಗೆ ಹೋಗಿ ಸಿಕ್ ಲೀವ್ ಹಾಕಿ ಮಗುವನ್ನು ಕರೆದುಕೊಂಡು ಗಂಡನ ಮನೆ ಬಿಟ್ಟು ಹೊರಟು ಹೋಗಿಬಿಟ್ಟಳು. ಬಂದ್ಯಾ ಲಕ್ಷ್ಮಿ? ಬಾ, ಕೂಸಿನ ಮೊದಲನೇ ಹುಟ್ಟಿದ ಹಬ್ಬ ಬಂತು. ಇಲ್ಲೇ ಮಾಡೋಣ ಬಾ ಅಂತ ನಾನೇ ಪತ್ರ ಬರೆಯಾಕಿ ಇದ್ದೆ. ನೀನೇ ಬಂದಿ, ಚಲೋ ಆತು ಅಂದರು ಲಕ್ಷ್ಮಿಯ ತಾಯಿ. ಲಕ್ಷ್ಮಿಯ ಪಾಲಿಗೆ ತುಂಬಾ ನೋವಿನ ದಿನಗಳು ಅವು. 2 ತಿಂಗಳ ರಜೆ ಹಾಕಿ ಬಂದಿದ್ದಳು. ಆದರೆ ಮುಂದೆ ಆ ಗಂಡನ ಕೂಡ ಆ ಮನೆಯಲ್ಲಿರುವುದು ಹೇಗೆ? ಬೇರೆ ಕಡೆ ಟ್ರಾನ್ಸ್ಫರ್ ಕೇಳುವುದಾದರೂ ಹೇಗೆ? ನೌಕರಿಯನ್ನೇ ಬಿಟ್ಟರೆ ಮುಂದೆ ಬದುಕುವ ದಾರಿ ಏನು? ತಮ್ಮ ಮೈ ಮನಸ್ಸು ತಾಯಿ ತಂದೆಗೆ ತಿಳಿದರೆ ಮುಪ್ಪಿನ ಕಾಲದಲ್ಲಿ ಅವರಿಗೆಂತಹ ಶಾಕ್ ಹಾದೀತು. ಎಲ್ಲಿಗೆ ಹೋಗಲಿ? ಏನು ಮಾಡಲಿ? 100 ಪ್ರಶ್ನೆಗಳು. ಯಾವೊಂದಕ್ಕೂ ಉತ್ತರವಿಲ್ಲ. ತಾಯಿಯ ಮನೆಯಲ್ಲಿ ಆರಾಮವಿದೆ. ಸಂಜೆ ಯಾರಿಗಾಗಿಯೂ ಕಾಯಬೇಕಿಲ್ಲ. ಯಾಕೆ ತಡವಾಗಿ ಬಂದಿ ಅಂತ ಕೇಳಿ ಜಗಳವಾಡುವ ಹಾಗಿಲ್ಲ. ಯಾಕೆ ಬರಲಿಲ್ಲ, ಎಲ್ಲಿ ಹೋಗಿರಬಹುದು ಎಂದೆಲ್ಲ ಚಿಂತಿಸಬೇಕಾಗಿಲ್ಲ. ಆದರೆ ತನಗೆ ಗಂಡ ಬೇಡವೇ? ಈಗಷ್ಟೇ ಅಪ್ಪ ಅನ್ನಲು ಕಲಿತಿರುವ ತನ್ನ ಮಗನಿಗೆ ಅಪ್ಪ ಬೇಡವೇ? ಲಕ್ಷ್ಮಿ ಯೋಚಿಸಿ ಸುಸ್ತಾದಳು. ಏನ್ ವಿಚಾರ ಮಾಡ್ತಿ ಲಕ್ಷ್ಮಿ? ಯಾಕೋ ಒಂಥರ ಕಾಣಿಸ್ತೀಯಲ್ಲ ಅಂತ ಕೇಳಿದ ತಾಯಿಯನ್ನೇ ಒಂದು ಕ್ಷಣ ದಿಟ್ಟಿಸಿದಳು ಲಕ್ಷ್ಮಿ. ತನ್ನ ಗಂಡ ಮಕ್ಕಳು ಸಂಸಾರಕ್ಕಾಗಿ ಜೀವ ತೈದು ಹಣ್ಣಾಗಿದ್ದಳು ಆ ತಾಯಿ. ಆಕೆಯ ಕಣ್ಣಲ್ಲಿ, ಮುಖದಲ್ಲಿ, ಇಡೀ ವ್ಯಕ್ತಿತ್ವದಲ್ಲಿ ಒಂದು ಬಗೆಯ ಸಾರ್ಥಕ ಭಾವ. ನೋಡುತ್ತಿದ್ದಂತೆ ಹೋಲಾಡುತ್ತಿದ್ದ ಲಕ್ಷ್ಮಿಯ ಮನಸ್ಸು ಗಟ್ಟಿಯಾಯಿತು. ಸೋತು ಹೋದ, ಆದರೂ ನಿರ್ಧಾರ ತುಂಬಿದ ಧ್ವನಿಯಲ್ಲಿ ಆಕೆ ಅಂದಳು. ಏನಿಲ್ಲ ಅಮ್ಮ, ನಾ ಬಂದು ಬಾಳ ದಿವಸಾತು. ನಾಳೆ ಶನಿವಾರ ಮುಂಬೈಗೆ ಹೋಗ್ಬಿಡ್ತೀನಿ. ರಿಸರ್ವೇಶನ್ ಮಾಡ್ಸು ಅಂತ ತಮ್ಮಂಗ ಹೇಳ್ಬಿಡು. ತಾಯಿ ನಕ್ಕು ಆಗ್ಲಿ ಅಂದಳು. ಲಕ್ಷ್ಮಿ ಊರಿಗೆ ಹೋಗುವಳೆಂದು ಕೇಳಿ ಮುದುಕಿ ಹಾಗೂ ಮೊಮ್ಮಗಳು ಅವಳನ್ನು ನೋಡಲು ಬಂದರು. ಲಕ್ಷ್ಮಿ ಅವರಿಗೆ ಧಾರಾಳವಾಗಿ ತನ್ನ ಒಳ್ಳೆಯದೇ ಆದ ಹಳೆಯ ಸೀರೆಗಳು, ಮಗುವಿನ ಬಟ್ಟೆಗಳು ಇತ್ಯಾದಿ ಕೊಟ್ಟಳು. ಗೌಸಾ ಸಾಹೇಬನ ಹೊಸ ವರ್ಷದ ಸಾಹಸದ ಕತೆ ಕೇಳಿದಳು. ಎಂದಿನಂತೆ ಇಮಾಂಬಿ ಆತನನ್ನು, ಆತನ ವಂಶವನ್ನು ಶಪಿಸಿದಾಗ ಸುಮ್ಮನೆ ಕೂತು ಕಿವಿಗೊಟ್ಟಳು. ಈಗೀಗ ಆತ ಸಂಸಾರಕ್ಕಾಗಿ ಏನೂ ಹಣ ಕೊಡುವುದಿಲ್ಲ, ಮಕ್ಕಳು ಸತ್ತರೂ ಕೆಟ್ಟರೂ ಕೇಳುವುದಿಲ್ಲ ಅಂತ ಇಮಾಂಬಿ ದೂಷಿಸಿದಾಗ ಆಕೆ ಬೇಡವೆಂದರೂ ಕೇಳದೆ ಒತ್ತಾಯದಿಂದ 100 ರೂಪಾಯಿ ಕೊಟ್ಟಳು. ಕೊನೆಗೆ, ನಾ 2 ದಿನದಾಗ ಊರಿಗೆ ಹೋಗ್ತೀನಿ ಹಮೀದಾ, ನಿಮ್ಮಜ್ಜಿಗೆ ಪಾಪ ವಯಸ್ಸಾತು, ಕಾಳಜಿ ತಗೋ ಅಂತ ಹೇಳಿ ಅವರಿಬ್ಬರನ್ನು ಬೀಳ್ಕೊಟ್ಟಳು. ತಿರುಗಿ ಹೊರಟಾಗ, ಇದೇನು ಈ ಸಲಿ ಈ ಅಮ್ಮ ಅವರು ನೀನ್ಯಾಕೆ ಆತನನ್ನು ಒದ್ದು ಹೊಡಿಸುವುದಿಲ್ಲ ಹಮೀದಾ ಅಂತ ಅನ್ನಲೇ ಇಲ್ಲವಲ್ಲ ಅಂತ ಹಮೀದಾ ಬಾನುವಿಗೆ ಆಶ್ಚರ್ಯವೋ ಆಶ್ಚರ್ಯ. ಇಲ್ಲಿಗೆ ವೀಣಾ ಶಾಂತೇಶ್ವರ್ ಅವರು ಬರೆದ ತಿರುಗಿ ಹೋದಳು ಎಂಬ ಕಥೆ ಮುಕ್ತಾಯವಾಯಿತು. ಓದಿದವರು ಪ್ರತಿಭಾ ನಿರಂಜನ್. ಇನ್ನೂ ಹೆಚ್ಚಿನ ಕಥೆಗಳನ್ನು ಕೇಳುವ ಇಚ್ಛೆ ಇದ್ದಲ್ಲಿ ಸಂಪರ್ಕಿಸಿ. ಕಥಾಗುಚ್ಛ.